ಗೊಂಬೆ ಕತ್ತಿನಲ್ಲಿ ಗಂಟೆಗಿಲ್ಕಿ ಸದ್ದು ಜಿಂಗಿ ಚಕ್ಕ ಜಿಂಗಿ ಜಿಂಗಿ ಚಕ್ಕ ಬಾಳ ಬುತ್ತಿಯಲ್ಲಿ ತುತ್ತು ಮೂಸ ಬ್ಯಾಡ ಹಿಂಗು ತಕ್ಕ ಅದ್ನ ಹಂಗು ತಕ್ಕ ಜಿಂಗಿ ಚಕ್ಕ ಜಿಂಗಿ ಜಿಂಗಿ ಚಕ್ಕ ಹಿಂಗು ತಕ್ಕ ಅದ್ನ ಹಂಗು ತಕ್ಕ ಜಿಂಗಿ ಚಕ್ಕ ಜಿಂಗಿ ಜಿಂಗಿ ಚಕ್ಕ ಹಿಂಗು ತಕ್ಕ ಅದ್ನ ಹಂಗು ತಕ್ಕ ಟೊಂಗೆ ಮ್ಯಾಲಿನ ಮಂಗನ ವಂಶದ ಬಳ್ಳಿಯ ಒಂದೊಂದು ಹೂವು ನಾವು ಟಾಂಗ ಓಡಿಸೋ ಭಗವಂತನಿಗೆ ದಿಕ್ಕು ತಪ್ಪಿಸುವ ಮಂದಿ ನಾವು ನಮ್ಮ ಹಾರಾಟಕ್ಕೆ ಬಂಡಿಯ ಕೀಲೆ ಲೂಸಾಗಿ ಹೋಗೈತೆ ನಾವು ಹೊಂಟಿರುವ ರಸ್ತೆಯ ಡಾಂಬರು ಪೀಸಾಗಿ ಹೋಗೈತೆ ಜಿಂಗಿ ಚಕ್ಕ ಜಿಂಗಿ ಜಿಂಗಿ ಚಕ್ಕ ಹಿಂಗು ತಕ್ಕ ಅದ್ನ ಹಂಗು ತಕ್ಕ ಜಿಂಗಿ ಚಕ್ಕ ಜಿಂಗಿ ಜಿಂಗಿ ಚಕ್ಕ ಹಿಂಗು ತಕ್ಕ ಅದ್ನ ಹಂಗು ತಕ್ಕ ಬದುಕೊಂದು ಜಟಕ ಬಂಡಿ ಹಾರ್ಕೊಂಡು ಹೋಗ್ರಪ್ಪ ರಸ್ತೆಯ ಗುಂಡಿ ಬದುಕೊಂದು ಜಟಕ ಬಂಡಿ ಹಾರ್ಕೊಂಡು ಹೋಗ್ರಪ್ಪ ರಸ್ತೆಯ ಗುಂಡಿ ಏ ಒಂದ್ ಗಾಲಿ ಲೂಸು ಇನ್ನೊಂದು ಟೈಟು ಅಡ್ಜಸ್ಟ್ ಮಾಡ್ಕೊಳ್ಳಿ 1/2 ಸೀಟು 1/2 ಸೀಟು ಇಲ್ಲೊಬ್ಬ ಬಡವ ಅಲ್ಲೊಬ್ಬ ಶ್ರೀಮಂತ ಅಲ್ಲೊಂದು ಮುಳ್ಳು ಇಲ್ಲೊಂದು ಗುಲಾಬಿ ಇವ್ನ್ಯಾರೋ ಕಳ್ಳ ಅವ್ನ್ಯಾರೋ ಒಳ್ಳೆವ್ನು ಇಲ್ಯಾವ್ದೋ ಸಂಸಾರ ಅಲ್ಯಾವ್ದೋ ಕಳ್ಳಾಟ ಎಲ್ಲಾನು ಸರಿಯಾಗೆ ಐತೆ ಇನ್ಯಾವ್ದೋ ಒಂದು ನೆಟ್ಟಾಗಿಲ್ಲ ಎಲ್ಲಾನು ನೆಟ್ಟಾಗೆ ಇದ್ರೆ ಅದು ಒಂದು ಜೀವನಾನೇ ಅಲ್ಲ ಬದುಕೊಂದು ಜಟಕ ಬಂಡಿ ಹಾರ್ಕೊಂಡು ಹೋಗ್ರಪ್ಪ ರಸ್ತೆಯ ಗುಂಡಿ ಬದುಕೊಂದು ಜಟಕ ಬಂಡಿ ಹಾರ್ಕೊಂಡು ಹೋಗ್ರಪ್ಪ ರಸ್ತೆಯ ಗುಂಡಿ. ಜಿ ಕನ್ನಡದ ಸಮಸ್ತ ವೀಕ್ಷಕ ದೇವರುಗಳಿಗೆ ನಿಮ್ಮ ಮಾಲವಿಕಾ ಮಾಡುವ ಪ್ರೀತಿಯ ನಮಸ್ಕಾರ. ಇದು ಸೆರಾ ರಿಫ್ಲೆಕ್ಸ್ ಯೋರ್ ಸ್ಟೈಲ್ ಬದುಕು ಜಟಕ ಬಂಡಿ. ಪ್ರಿಯ ವೀಕ್ಷಕರೇ, ಪಾಶ್ಚಿಮಾತ್ಯ ದೇಶಗಳಲ್ಲಿ ಅರೇಂಜ್ಡ್ ಮ್ಯಾರೇಜ್ ನ ಕಲ್ಪನೆಯೇ ಇಲ್ಲ. ಹುಡುಗ ಹುಡುಗಿಯನ್ನ ಭೇಟಿ ಆಗ್ತಾನೆ ಅಥವಾ ಹುಡುಗಿ ಹುಡುಗನನ್ನ ಭೇಟಿ ಆಗ್ತಾಳೆ, ಆಕರ್ಷಣೆ ಮೂಡುತ್ತೆ, ಸ್ನೇಹ ಬೆಳೆಯುತ್ತೆ. ಅದಾದ ಮೇಲೆ ಕೆಲವೊಮ್ಮೆ ಸಹಬಾಳ್ವೆ ಕೂಡ ನಡೆಸ್ತಾರೆ. ತಾವು ಒಬ್ಬರನ್ನೊಬ್ಬರು ಅರಿತುಕೊಂಡು ಪತಿ ಪತ್ನಿಯರಾಗಿ ಬಾಳೋದಕ್ಕೆ ಸಾಧ್ಯನಾ ಅನ್ನುವ ಪರೀಕ್ಷೆಯನ್ನ ಸಹಬಾಳ್ವೆಯ ಮೂಲಕ ನಡೆಸ್ತಾರೆ. ಅದಾದ್ಮೇಲೆ ಕುಟುಂಬಗಳಿಗೆ ಪ್ರವೇಶವಿರುತ್ತೆ. ಅದಾದ್ಮೇಲೆ ಮದುವೆ ಅನ್ನೋದು ನಡೆಯುತ್ತೆ. ಕೆಲವೊಂದ್ ಸರ್ತಿ ಅಂತಹ ಮದುವೆಗಳು ಆಗೋದಿಲ್ಲ. ಅವರು ಬೇರೆ ಬೇರೆನೂ ಆಗ್ತಾರೆ, ಮತ್ತೆ ಇನ್ಯಾರ ಜೊತೆನೋ ಮದುವೆನೂ ಆಗುತ್ತೆ. ಆದರೆ ನಮ್ಮಲ್ಲಿ ಹಾಗಲ್ಲ. ಒಂದು ಕುಟುಂಬ ಮತ್ತೊಂದು ಕುಟುಂಬವನ್ನ ಸಂಪರ್ಕಿಸಿ ನಿಮ್ಮ ಹುಡುಗನಿಗೆ ನಮ್ಮ ಹುಡುಗಿಯನ್ನ ತಂದ್ಕೋಬಹುದಾ ಅಥವಾ ನಮ್ಮ ಹುಡುಗನಿಗೆ ನಿಮ್ಮ ಹುಡುಗಿಯನ್ನ ತಂದ್ಕೋಬಹುದಾ ಅಂತ ಮಾತುಕತೆ ನಡೆಸಿ ಕೆಲವೊಂದ್ ಸರ್ತಿ ವ್ಯವಹಾರ ಕೂಡ ಇರುತ್ತೆ ಅದರಲ್ಲಿ. ಇದೆಲ್ಲ ಆದ ಮೇಲೆ ಮದುವೆ ನಿಶ್ಚಯ ಆಗಿ ಮದುವೆ ಮಾಡ್ತಾರೆ. ಹಾಗೆ ಎರಡು ಕುಟುಂಬಗಳ ಬೆಸುಗೆಯಾಗಿರುತ್ತೆ ಮದುವೆ ನಮ್ಮ ದೇಶದಲ್ಲಿ. ಆದರೆ ಒಬ್ಬ ಹುಡುಗ ಒಂದು ಹುಡುಗಿಯನ್ನ ನೋಡಿ ಆಕರ್ಷಿತನಾಗುವುದು ಅಥವಾ ಒಬ್ಬ ಹುಡುಗಿಗೆ ಒಬ್ಬ ಹುಡುಗ ಇಷ್ಟ ಆಗುವುದು ಪ್ರಕೃತಿ ಸಹಜ. ಹಾಗಾಗಿ ಪ್ರೇಮ ವಿವಾಹಗಳು ನಮ್ಮಲ್ಲಿ ನಡೆಯುತ್ತವೆ. ಆ ಪ್ರೇಮ ಸಂಪೂರ್ಣವಾಗಿ ಅರಳಿರುತ್ತಾ ಆ ವಿವಾಹಕ್ಕೆ ಮುಂಚೆ ಅನ್ನುವುದು ಪ್ರಶ್ನೆ. ಅಥವಾ ಕಥೆ ಕಾದಂಬರಿಗಳನ್ನ ಓದಿ ಅಥವಾ ನಮ್ಮ ಅಪಾರವಾದ ಚಲನಚಿತ್ರಗಳನ್ನ ನೋಡಿ ಪ್ರೇರಿತಗೊಂಡು ಪ್ರೀತಿ ಮಾಡಿದ ತಕ್ಷಣ ಮದುವೆ ಆಗ್ಬೇಕು ಅಂತ ತೀರ್ಮಾನ ಮಾಡಿ ಮನೆ ಬಿಟ್ಟು ಓಡ್ ಹೋಗಿ ಮದುವೆ ಆದ ಮೇಲೆ ಏನೇನೋ ಅನಾಹುತಗಳು ನಡೆಯುತ್ತೆ. ಇದು ಇವತ್ತಿನ ಚರ್ಚೆಯ ವಿಷಯ. ನಮ್ಮೊಂದಿಗೆ ಅನೇಕ ಪ್ರೇಕ್ಷಕರು ಬದುಕು ಜಟಕ ಮಂಡಿಯಲ್ಲಿ ಭಾಗವಹಿಸೋದಕ್ಕೆ ಬಂದಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ಒಬ್ಬ ಮುಖ್ಯ ಅತಿಥಿಗಳಿದ್ದಾರೆ ಇವತ್ತು. ಅವರು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ಸುಪ್ರಸಿದ್ಧ ಗಾಯಕರು, ರಂಗಕರ್ಮಿಗಳು ಮತ್ತು ಕಲಾವಿದರು ಶ್ರೀಯುತ ಶಶಿಧರ್ ಕೋಟೆ ಅವರು. ಅವರಿಗೆ ನಾನು ಬದುಕು ಜಟಕ ಮಂಡಿಗೆ ಆದರದ ಸ್ವಾಗತವನ್ನ ಕೋರ್ತೀನಿ. ನಮ್ಮೊಂದಿಗೆ ಮತ್ತೊಬ್ಬ ಅತಿಥಿಗಳು ನ್ಯಾಯವಾದಿಗಳಾದ ನಾಗರಾಜ್ ರೆಡ್ಡಿ ಅವರಿದ್ದಾರೆ. ಅವ್ರಿಗೂ ಕೂಡ ನಾನು ಬದುಕು ಜಟಕ ಮಂಡಿಗೆ ಸ್ವಾಗತ. ಬನ್ನಿ, ಇವತ್ತು ನಮ್ಮೊಂದಿಗೆ ತನ್ನ ಕಥೆಯನ್ನ ಹಂಚಿಕೊಳ್ಳೋಕೆ ಬರ್ತಾ ಇರೋದು ಮಮತಾಳ ಕಥೆ ಏನು ಕೇಳೋಣ. ಪ್ರೀತಿಗೆ ಎಲ್ಲೆಯಲ್ಲಿದೆ. ಭೇದ ಭಾವ, ಮೇಲು ಕೀಳು, ಜಾತಿ ಅಂತಸ್ತುಗಳನ್ನ ಮೀರಿದ್ದು ಈ ಪ್ರೀತಿ. ನನ್ನಿಂದ ಸ್ವಾರ್ಥವಿಲ್ಲದ ಪ್ರೀತಿಯ ಭಾವನೆಗಳು ಎಂದಿಗೂ ಸಾಯಬಾರದು. ಮಾತಾಡೋ ಮೌನ ಸೋಲುವುದು ಹೃದಯ ಹೀಗೆ. ಇವರು ಜಗದೀಶ್ ಮತ್ತು ಮಮತಾ. ಈ ದಂಪತಿಗಳು ಮನೆಯವರ ವಿರುದ್ಧ ನಿಂತು ಪ್ರೀತಿಸಿ ಮದುವೆಯಾದವರು. ಇವರ ಆಸೆ ಕನಸುಗಳಿಗೆ ಪ್ರೀತಿ ಅಂತ ಹೆಸರಿಟ್ಟವರು.
ಮದುವೆಯಾದ ಕೆಲವೇ ದಿನಗಳಲ್ಲಿ ಗಂಡ ತನ್ನ ಮೇಲೆ ಸಂಶಯ ಪಡ್ತಾನೆ ಅನ್ನೋದು ಹೆಂಡತಿಯ ವಾದ. ಹೆಂಡತಿ ನನ್ನ ಮಾತೇ ಕೇಳ್ತಿಲ್ಲ ಅನ್ನೋದು ಗಂಡನ ವಾದ. ಹೀಗೆ ಇಬ್ಬರ ಮಧ್ಯೆ ವಾಗ್ವಾದ ಶುರುವಾಗುತ್ತೆ. ಕೆಲವೇ ದಿನಗಳಲ್ಲಿ ಪ್ರೀತಿಯನ್ನ ಕಳೆದುಕೊಳ್ತಾರೆ. ಸಂಸಾರದಲ್ಲಿ ಪ್ರೀತಿಗಿಂತ ಹೆಚ್ಚಾಗಿ ಇವರ ಸ್ವಾಭಿಮಾನ ಅಧಿಕಾರ ಚಲಾಯಿಸುತ್ತೆ. ಇದರ ನಡುವೆ ಮಮತಾ ಗಂಡನ ಮನೆ ತೊರೆದು ತವರು ಮನೆಗೆ ಬರ್ತಾಳೆ. ಬಿಟ್ಟು ಹೋದ ಹೆಂಡತಿಯನ್ನ ನೆನೆಯುತ್ತಾ ಜಗದೀಶ್ ಕೊರಗಿದ್ದಾನೆ. ಬನ್ನಿ ಈ ಒಡೆದ ಹೃದಯಗಳ ಕಥೆಯನ್ನ ಕೇಳೋಣ. ತಾಳಿ ಹಾಕೊಂಡಿರೋದಕ್ಕೆ ಬೆಲೆನೇ ಇಲ್ದಂಗೆ ಮಾಡ್ಬಿಟ್ಟಿದ್ದಾನೆ. ಇದಕ್ಕೆ ಬೆಲೆನೇ ಇಲ್ಲ ಮೇಡಮ್. ನನಗೆ ಇದೇನಮ್ಮ ಇದು? ಬೆಲೆನೇ ಇಲ್ದಂಗೆ ಮಾಡ್ಬಿಟ್ಟಿದ್ದಾನೆ ಅವನು. ಮಮತಾ ಕೈ ಕಾಲ ಎಲ್ಲ ನಡೀತಾ ಇದೆ. ಯಾವ ಊರ್ನವ್ರು ಮಮತಾ ನೀವು? ಕನಕಪುರ. ಕನಕಪುರ. ಅಪ್ಪ ಅಮ್ಮ ಎಲ್ಲ ಅಲ್ಲೇ ಇದ್ದಾರಾ? ಎಲ್ಲ ಬೆಂಗಳೂರಲ್ಲಿ. ಎಲ್ರು ಬೆಂಗಳೂರಲ್ಲಿ ಇದ್ದಾರೆ. ಏನ್ ಮಾಡ್ತಾರೆ ನಿಮ್ ತಂದೆಯವ್ರು? ಸ್ವಲ್ಪ ಜೋರಾಗಿ ಮಾತಾಡಿ. ನಮ್ಮ ಅಪ್ಪ ತರಕಾರಿ ವ್ಯಾಪಾರ ಮಾಡ್ತಾರೆ. ಸರಿಮಾ. ನಮ್ಮ ಮಮ್ಮಿ ಅಡ್ಗೆ ಮಾಡಕ್ ಹೋಗ್ತಾರೆ. ಬೇರೆಯವ್ರ ಮನೆಗೆ ಅಡಿಗೆ ಮಾಡಕ್ ಹೋಗ್ತಾರೆ. ನಿಮ್ ತಂದೆ ತರಕಾರಿ ವ್ಯಾಪಾರ ಮಾಡ್ತಾರೆ. ಮನೇಲಿ ಬೇರೆ ಯಾರಿದ್ದಾರೆ ಮಮತಾ? ನನ್ನ ತಮ್ಮ ಇದ್ದಾನೆ, ನಮ್ಮ ಅಕ್ಕ ಇದ್ದಾರೆ. ಅಕ್ಕ ಮದುವೆ ಆಗಿದ್ಯಾ? ಅಕ್ಕ ಮದ್ವೆ. ಯಾರ ಜೊತೆಗಿದ್ದಾರೆ? ಎಲ್ಲಿದ್ದಾರೆ? ಯಾರು? ನಿಮ್ ಭಾವ ಯಾರು? ಏನ್ ಕೆಲಸ? ನಮ್ಮ ಭಾವ ಗಾರ್ಮೆಂಟ್ಸ್ ಅಲ್ಲಿ ಫ್ಲೋರ್ ಇನ್ಚಾರ್ಜ್. ಓಕೆ. ನಿಮ್ಮಕ್ಕ? ನಮ್ಮ ಅಕ್ಕ ಚೆನ್ನಾಗಿದ್ದಾಳೆ, ಸುಖವಾಗಿದ್ದಾಳೆ. ನಿಮ್ಮ ಅಕ್ಕನಿಗೆ ನಿಮ್ಮ ಅಪ್ಪ ಅಮ್ಮ ಮದುವೆ ಮಾಡಿದ್ದು. ನಿಮಗ್ ಓದಕ್ಕಾಯ್ತಾ? ನಾನು ಓದ್ ಮುಗಿತ್ತು. ಎಲ್ಲಿವರೆಗೂ? SSLC. ಅದಾದ್ಮೇಲೆ ಕೆಲಸ ಮಾಡ್ತಾ ಇದ್ರಾ? ಕೆಲಸ ಮಾಡಿ. ಎಲ್ಲಿ? ಅಗ್ರಿಗೋಲ್ಡ್. ಓಕೆ ಓಕೆ. ಏನ್ ಕೆಲಸ ಮಾಡ್ತಾ ಇದ್ರಿ ಅಲ್ಲಿ? ಏಜೆಂಟ್ ಆಗಿ ಕೆಲಸ. ಬೆಂಗಳೂರಲ್ಲೇವಾ? ಇಲ್ಲ, ಕನಕಪುರದಲ್ಲಿ. ರೀಸೆಂಟ್ ಆಗಿ ನಾವು ಬಂದು 3-4 ವರ್ಷ ಆಯ್ತು. ಇವ್ರು ಸಿಕ್ಕಿದ್ದೆಲ್ಲಿ? ಕನಕಪುರದಲ್ಲಿ. ಕನಕಪುರದಲ್ಲಿ ಹೇಗೆ? ಅಗ್ರಿಗೋಲ್ಡ್ ಮಾಡ್ಬೇಕಿದ್ರೆ ನಮ್ ಏಜೆಂಟ್ ಆಗಿ ಅವ್ರು ಬಂದಿದ್ದು. ಏನ್ ಉದ್ದೇಶಕ್ಕೆ ಬಂದ್ರು ಅಂತ ಗೊತ್ತಿಲ್ಲ. ಪರಿಚಯ ಮಾಡ್ಕೊಂಡ್ರು, ಏಜೆಂಟ್ರು ಆದ್ರು, ಚೆನ್ನಾಗೂ ಇದ್ವಿ. ಸರಿ, 1 ವರ್ಷ ನಾನು ಏನಕ್ಕೂ ತಲೆ ಕೆಡ್ಸ್ಕೊಂಡಿರ್ಲಿಲ್ಲ. ಅವ್ರು ಇಷ್ಟಪಟ್ಟಿದ್ರು ನನ್ನನ್ನು, ನಾನು ಇಷ್ಟಪಟ್ಟಿರ್ಲಿಲ್ಲ. 1 ವರ್ಷ ಇದ್ರಿ. ಆಮೇಲೆ ಒಪ್ಕೊಂಡ್ವಿ. ನಾನು ಒಪ್ಕೊಂಡೆ, ಲವ್ ಮಾಡ್ತಾ ಇದ್ದೀನಿ. ತಾವು ಪ್ರಪೋಸ್ ಮಾಡಿದ್ರು, ನಾನು ಒಪ್ಕೊಂಡಿದ್ದೀನಿ. ಮನೇಲಿ ಗೊತ್ತಾ ಈ ತರ ಫ್ರೆಂಡ್ ಇದಾರೆ ಅಂತ? ಮನೇಲಿ ಗೊತ್ತಿತ್ತು. ಲವ್ ಮಾಡ್ತಿದ್ರಿ ಅಂತ ಗೊತ್ತಾ? ಲವ್ ಮಾಡ್ತಿದ್ರಿ ಅಂತ ಯಾರಿಗೂ ಗೊತ್ತಿಲ್ಲ. ಅಪ್ಪ ಅಮ್ಮನ ಬಗ್ಗೆ ಭಯ ಇರ್ಲಿಲ್ವಾ ಲವ್ ಮಾಡಿದಾಗ? ಇತ್ತು. ಹೇಳ್ಕೊಂಡಿರ್ಲಿಲ್ಲ. ನಾನು ಈ ತರ ಮದ್ವೆ ಆಗ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ. ಯಾವ್ದೋ ಒಂದು ಸಮಸ್ಯೆಗೆ ಸಿಕ್ಕಿ ಮದ್ವೆ ಆಗುವಂತ ಅನಿವಾರ್ಯ ಬಂತು. ಮದ್ವೆ ಆಗುವಂತ ಅನಿವಾರ್ಯ ಯಾರಿಗ್ ಬಂತು? ನಿಮ್ಗ ಅವ್ರಿಗ? ನನ್ಗೆ ಅವ್ರಿಗೆ ಇಬ್ರಿಗೂ ಬಂತು. ಅವ್ರ ಮನೇಲಿ ಯಾರ್ಯಾರಿದ್ರು? ಅವ್ರ ಮನೇಲಿ ತಮ್ಮ, ಅಮ್ಮ, ಮಾವ ಬಂದು ಮದ್ವೆ ಆದ 15 ದಿನ 20 ದಿನಕ್ಕೆ ಸತ್ತೋಗ್ಬಿಟ್ರು. ಇಬ್ರು ಓಡ್ ಹೋಗ್ ಮದ್ವೆ ಆದ್ರ? ಇಲ್ಲ, ರಿಜಿಸ್ಟರ್ನೇ ಆಯ್ತು. ರಿಜಿಸ್ಟರ್ ಅಂದ್ರೆ ಎಲ್ರಿಗೂ ಗೊತ್ತಿಲ್ಲ? ಎಲ್ಲಾನು ಕರ್ಸ್ಬಿಟ್ರೆ ರಿಜಿಸ್ಟರ್. ಯಾರು ಎಲ್ಲಾರು ಅಂದ್ರೆ? ನಮ್ಮ ಅಪ್ಪ ಅಮ್ಮ ಅವ್ರವ್ರು ಎಲ್ಲ ಬಂದಿದ್ರು. ಎಲ್ಲಾರು ಕರ್ಸ್ಬಿಟ್ಟು ರಿಜಿಸ್ಟರ್ ಮ್ಯಾರೇಜ್. ಹಿಂಗೆ ಹೋಗಿದ್ದಾರೆ ಅಂತ ಗೊತ್ತಾಯ್ತಲ್ವಾ? ಕರ್ಕೊಂಡ್ ಹೋಗಿದ್ರಿ? ಎಲ್ಲಿಗೆ ಹೋದ್ರಿ? ಎಲ್ಲಿಗೂ ಹೋಗಿಲ್ಲ. ನಾನ್ ಕೆಲ್ಸಕ್ಕೆ ಅಂತ ಹೋಗಿದ್ದೆ. ಅದ್ ಮನೆ ಸ್ವಲ್ಪ ಗಲಾಟೆ ಆಗಿತ್ತು. ಬೇರೆ ಜಾತಿ ಅಂತಾರ? ಬೇರೆ ಜಾತಿ ಅದು ಏನಂತ ಗಲಾಟೆ ಆಗಿತ್ತು. ಸರಿ, ಇನ್ನೇನು ಆಗ್ಬಿಟ್ಟಿದೆಯಲ್ಲ ಅಂತ ಬಂದ್ ರಿಜಿಸ್ಟರ್. ನನ್ ಈ ಕಡೆ ಬರಕ್ಕೂ ದಾರಿ ಇರ್ಲಿಲ್ಲ, ಆ ಕಡೆ ಹೋಗಕ್ಕೂ ದಾರಿ ಇರ್ಲಿಲ್ಲ. ಅದಕ್ಕೆ ಧೈರ್ಯ ಮನೆ ಬಿಟ್ಟು ಹೊಟ್ಟೋಗ್ಬಿಡ್ಬೇಕು ಅಂತ? ಹೋಗ್ಬೇಕಂತ ಧೈರ್ಯ ಬಂದಿರ್ಲಿಲ್ಲ ನಂಗೆ. ಹೋದಾಗ ಯಾರಾದ್ರೂ ಸಹಾಯ ಮಾಡಿದ್ರ? ತಮ್ಮ, ಅಕ್ಕ? ಯಾರ್ದು ಹೆಲ್ಪ್ ಇಲ್ಲ. ಯಾರ ಹತ್ರ ನೀವು ಹೇಳ್ಕೊಂಡಿರ್ಲಿಲ್ವಾ? ಯಾರ ಹತ್ರನೂ ಹೇಳ್ಕೊಂಡಿಲ್ಲ. ನಮ್ಮ ಮದ್ವೆ ಆಗ 6 ತಿಂಗಳು ಇದ್ದೆ ಅವ್ರ ಜೊತೆ. ನನ್ನ ಅಪ್ಪ ಅಮ್ಮ ಯಾರ ಹತ್ರನೂ ಹೇಳ್ಕೊಂಡಿರ್ಲಿಲ್ಲ ಕಷ್ಟ. 6 ತಿಂಗಳು ಮದ್ವೆ ಅಷ್ಟೇ. ಮ್ಯಾರೇಜ್ ಅನ್ನೋದನ್ನ ಏರ್ಪಾಟ್ ಮಾಡಿದ್ ಯಾರಮ್ಮ? ಎಲ್ಲರೂ ಮಾಡಿ ಏರ್ಪಾಟ್ ಮಾಡಿದ್ರು. ಎಲ್ರು ಮಾಡಿ. ಅವರೆಲ್ಲ ದೇವಸ್ಥಾನದಲ್ಲಿ ಮಾಡ್ಬಿಡೋಣ ಈ ತರದ್ದೆಲ್ಲ ಏನು ಹೇಳಿಲ್ವಾ? ರಿಜಿಸ್ಟರ್ ಮಾಡಿದ್ರೆ ಪ್ರಾಬ್ಲಮ್ ಇರಲ್ಲ ಅಂತ ರಿಜಿಸ್ಟರ್ ಮಾಡಿದ್ರು. 6 ತಿಂಗಳು ಸಂಸಾರ ಮಾಡಿದೆ ಅಂತ ಹೇಳಿದ್ರಲ್ಲ, ಎಲ್ಲಿ? ಇಲ್ಲಿ ಬೆಂಗಳೂರಲ್ಲೇ ಮಾಡಿದ್ದು. ಮನೆ ಯಾರು ಮಾಡ್ಕೊಟ್ರು? ಅವ್ರೇನು ಈ ಜಾಗನೇ ಮಾಡಿದ್ರು. ಯಜಮಾನ್ರೇ ಮಾಡಿದ್ರು. ಯಜಮಾನ್ರೆ ಎಲ್ಲ ಮನೆ ಎಲ್ಲ ಯಜಮಾನ್ರು ಅಂತೀರಿ, ಬಾಯಿ ತುಂಬಾ. ಅದನ್ನ ಯಾಕೆ ಬಿಚ್ಚಿಟ್ರು? ಕಾರಣ ಇಲ್ದಂಗೆ ಸುಮ್ಮನೆ ಡೌಟ್ ಪಟ್ರೆ ಕಾರಣ ಬೇಕಲ್ವಾ? ಏನ್ ಡೌಟು ಅಂತ ಗೊತ್ತಿಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ನಿಂತ್ರೆ ತಪ್ಪು, ಕೂತ್ರೆ ತಪ್ಪು, ಆಚೆ ಹೋದ್ರೆ ತಪ್ಪು. ಇವಾಗ ನಮ್ಮ ಅಪ್ಪ ಅಮ್ಮನ ಜೊತೆ ಇರ್ತೀನಿ, ಅದೊಂದು ತಪ್ಪಾ? ಅದು ತಪ್ಪು. ಅವ್ರು ಮಾತಾಡಂಗಿಲ್ವಾ? ಅವ್ರು ಕೇಳಂಗಿಲ್ವಾ? ಅಪ್ಪ ಅಮ್ಮ ಇವಾಗ 3 ವರ್ಷದಿಂದ ಅವರೇ ಸಾಕ್ತಾ ಇದಾರಲ್ಲ, ನೀನ್ ಏನ್ ಮಾಡಿದ್ಯಾ? ಯಾಕೆ 3 ವರ್ಷದಿಂದ ಅವ್ರು ಸಾಕ್ತಾ? ಏನ್ ಮನೆ ಎಲ್ಲೂ 6 ತಿಂಗಳು ಅಷ್ಟೇ ಮನೆ ಇರ್ತಿದ್ದು. ಊರ್ಗೂ ಕರ್ಕೊಂಡ್ ಹೋಗಿಲ್ಲ. ಅವ್ರ ಅತ್ತೆ ಬೇಡ, ಜಾತಿ 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 ಅಂದ್ರು ಬೇಡ. ಅವ್ರಿಗೂ ಮನ ಮರ್ಯಾದೆ ತೆಗೆಯೋದ್ ಬೇಡ.
ಮದ್ವೆ ಆಗ್ಬಿಟ್ಟಿದೀವಿ. ನಮ್ ತಪ್ಪು ಮದ್ವೆ ಆಗಿರೋ ತಪ್ಪು. ತಪ್ಪ್ಯಾಕಮ್ಮ ಮದ್ವೆ ಆದ್ರೆ ತಪ್ಪ್ಯಾಕಮ್ಮ? ಬೇರೆ ಜೊತೆ ಮದ್ವೆ ಆಗಿದೀವಿ. ಅವ್ರಿಗೂ ಮಾನ ಮರ್ಯಾದೆ ತೆಗಿಯೋದ್ ಬೇಡ, ನಮ್ ಸಂಸಾರ ನಾವ್ ಮಾಡೋಣ ಅನ್ಬಿಟ್ಟು ನಾವ್ ಅದಕ್ಕೂ ತಲೆ ಕೆಡ್ಸ್ಕೊಂಡಿಲ್ಲ. ಬೇರೆ ಮನೆ ಮಾಡ್ಕೊಂಡಿರೋಣ ನಾವು. ಇದಕ್ಕಿನ್ನ ಇನ್ನೇನ್ ಹೇಳಿ ಮೇಡಮ್, ಇಷ್ಟು ಹೇಳ್ದೆ ಬೇರೆ ಮನೆ ಮಾಡ್ಕೊಂಡಿರೋಣ ಅಂತ. ಅಲ್ಲೂ ಇರ್ಸಿಲ್ಲ. 1 ವರ್ಷ ನಮ್ಮೂರಲ್ಲಿ ಇದ್ವಿ, ಅಲ್ಲೂ ನೆಮ್ಮದಿಯಾಗಿರ್ತಾಕ್ ಬಿಟ್ಟಿಲ್ಲ. ಏನ್ ಮಾಡೋರಮ್ಮ? ಹೊಡಿಯೋರ, ಬಡಿಯೋರ, ಕುಡಿಯೋರ, ಏನ್ ಮಾಡೋರು? ಅದೊಂದೇ ನನ್ ಕೈಲಿ ಆಗಲ್ಲ. ಸಂಶಯ ಏನ ಕಾರಣ ಇಲ್ಲ, ಕಾರಣ ಗೊತ್ತಿಲ್ಲ. ನಮ್ಮನೇಲೆ 7-8 ಸತಿ ನ್ಯಾಯ ಮಾಡಿದ್ದಾರೆ. ಇಷ್ಟೊಂದ್ ಜಗಳ ಮಾಡ್ತಾನೆ. ಅಷ್ಟೊಂದ್ ದೊಡ್ಡ ಫ್ಯಾಮಿಲಿ ಜೊತೆ ತಪ್ಪು ಒಂದ್ಸತಿ ತಪ್ಪು ಮಾಡಿ ಮತ್ತೆ ಮಾಡಕ್ಕಾಗತ್ತಾ ಮೇಡಮ್? ನಮ್ದು ಮನ್ಸು ತಾನೆ, ನಾವು ಮನುಷ್ಯರು ತಾನೆ. ಬೆಲೆನೇ ಇಲ್ವಾ ಮನುಷ್ಯರಲ್ಲಿ? ಮಕ್ಳೇ ಇಲ್ಲ. ನನ್ನ ಹೋಟೆಲ್ ಮಕ್ಳೂನು ಬೇಡ ಅಂತ ಹೇಳಿದ್ದಾರೆ. ಯಾಕೆ ಬೇಡವಂತ ಗೊತ್ತಿಲ್ಲ, ನಮ್ ಜಾತಿ ಬೇರೆ ಇದಲ್ಲ. ಆದ್ರಂತೆ ಮದ್ವೆ ಆಗೈತಲ್ಲ, ಆಗಿದ್ರೆ ಬೇಡವಂತೆ. ಸರಿ, ಈಗ ನಿಮಗ್ ಮದ್ವೆ ಯಾಕೆ ಬೇಡ ಅನಿಸ್ತಾ ಇದೆ? ಇದನ್ನ ಸರಿ ಯಾಕೆ ಮಾಡ್ಕೊಳಕ್ ಆಗಲ್ಲ ಅನ್ಸ್ತಾ ಇದೆ? ಆಗಲ್ಲ ಮೇಡಮ್. ಸರಿ, ಎಷ್ಟು ಸತಿ ಮೊನ್ನೆ ಯಾವಾಗ 4 ತಿಂಗಳಿಂದ ಮನೆ ಆಲಕ್ಸ್ಬಿಟ್ಟು ಬಂದಿ, ಮಧ್ಯಾಹ್ನ ನೈಟ್ ಆಲಕ್ಸಿದೀನಿ ನಾನೇ. ಎಷ್ಟು ಸತಿ ಬೇರೆ ಮನೆ ಮಾಡಿ? ಬೇರೆ ಮನೆ ಮಾಡಿ. ನಮ್ಮ ಅಪ್ಪನ್ ಕಾಲ್ ಮುರಿದೋಗಿದೆ ಮೇಡಮ್. ಅಂತದ್ರಲ್ಲೂ ನನ್ ಮಮ್ಮಿ ಕೆಲ್ಸಕ್ಕೆ ಹೋಗ್ತಾರೆ, ಯಾರು ಸಾಕ್ತಾರೆ ನಮ್ಮ ಮನೆಯವ್ರನ್ನ? ಚೆನ್ನಾಗೇ ಬಂದ್ವಿ ನಾವು. ಇಲ್ಲಿಂದ ಹೋಗ್ಬೇಕಾದ್ರೆ ಮತ್ತೆ ಯಾರೋ ಬಟ್ಟೆ ಒಗಿತಾ ಇದ್ರು. ಇದ್ರಲ್ಲಿ ಏನು ಇಲ್ಲ ಮುಚ್ಚಿಟ್ಕೊಳ್ಳೋಂಥದ್ದು. ನಮ್ ಬಟ್ಟೆನೂ ಅವ್ನ್ಗ್ ಹಾಕಿದ್ವಿ ನಾವು. ಒಂದ್ ಸ್ವಲ್ಪ ಬಟ್ಟೆ ಎತ್ಕೊಳ್ಳೋಣ ಅಷ್ಟೇ ಎತ್ಕೊಂಡಿದ್ದು. ನಾವದ್ ನೈಟ್ 1 ಗಂಟೆ ಆಗಿದೆ ಗೊತ್ತಾ ಮನೆ ಕರ್ಕೊಂಡು ಹೋಗೋಷ್ಟೊತ್ತಿಗೆ ಗಂಡ್ಸು. ಏಕೆ ಪಕ್ಕದ ಮನೆಯವ್ರನ್ನ ಮಾತಾಡಿಸ್ಬಿಟ್ಟೆ ಅಂತ. ಬಾಳ ಬುತ್ತಿಯಲ್ಲಿ ತುತ್ತು ಮೂಸ ಬ್ಯಾಡ, ಹಿಂಗು ತಕ್ಕ ಅದ್ನ ಹಂಗು ತಕ್ಕ. ನನ್ ಮಾನ ಮದ್ವೆ ಆದಾಗಿಂದ ನನ್ ಎಷ್ಟು ಒಳ್ಳೆವಳು ಅನ್ಸ್ಕೊಂಡಿದ್ನೋ ಅಷ್ಟೇ ಕೆಟ್ಟವಳು ಅನ್ಸ್ಕೊಂಡ್ಬಿಟ್ಟಿದ್ದೀನಿ ಜನದ ಹತ್ರ. ಎಲ್ಲರ ಹತ್ರ ನಮ್ ಫ್ಯಾಮಿಲಿನೇ ಆಗ್ಲಿ ಅವ್ರ ಫ್ಯಾಮಿಲಿ ಆಗ್ಲಿ ಇಡೀ ಊರವ್ರ ಮುಂದೆ ಹೊಡೆದಿದ್ದಾರೆ. ನನ್ಗೂ ಹೊಡೆದಿದ್ದಾರೆ, ಅವನ್ಗೂ ಹೊಡೆದಿದ್ದಾರೆ. ಮದ್ವೆ ಆಗ್ಬಿಟ್ಟಿದ್ದೆ, ಅದಕ್ಕೊಂದ್ ತಾಳಿ ಮಾಡಿದ್ಯಾ ನೀನು? ಬೆಲೆನೇ ಇಲ್ಲ. ಅವ್ನ್ ತಾಳಿ ಕಟ್ಟೋದಕ್ಕೆ ಒಂಚೂರು ಬೆಲೆನೇ ಇಲ್ಲ ಅಂತ ಹೇಳ್ತೀನಿ ನಾನು. ಮಾಂಗಲ್ಯ ಮಾಂಗಲ್ಯ ಮುತ್ತೈದೆ ಹೆಣ್ಣಿಗೆ ಸಿಂಗಾರವು. ಅನಿವಾರ್ಯವಾಗಿ ನೀವು ಮಮತಾ ಮದ್ವೆ ಆದ್ರ? ಹೌದು ಮೇಡಮ್, ಲವ್ ಮಾಡಿ ಮದ್ವೆ ಆಗಿದ್ದು. ಅದೇ ವಿಧಿ ಇಲ್ದೆ ಮದ್ವೆ ಆದ್ರಿ ಅಂದ್ರೆ ಏನ್ ವಿಧಿ ಇಲ್ದೆ? ಯಾಕೆ ವಿಧಿ ಇಲ್ಲ, ಏನಿಲ್ಲ ಮೇಡಮ್, ಇಷ್ಟಪಟ್ಟಿದ್ವಿ ಮದ್ವೆ ಆದ್ವಿ. ಆವಾಗ ಏನೋ ತೊಂದ್ರೆ ಆಗಿತ್ತು, ತೊಂದರೆಗೆ ಸಿಕ್ಕಾಕೊಂಡಿದ್ರಿಂದ ವಿಧಿ ಇಲ್ದೆ ಮದ್ವೆ ಆದ್ವಿ ಅಂದ್ರು? ತೊಂದ್ರೆ ಅಂತ ಏನಿಲ್ಲ ಮೇಡಮ್. ಈಗ ಅವ್ರ ಕಡೆಯವರು ಎಲ್ಲ ಅವರೆಲ್ಲ ಸೇರಿ ಮದ್ವೆ ಮಾಡಿದ್ರು. ಕನಕಪುರದಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಮಾಡಿದ್ದು ಅಷ್ಟೇ, ಬೇರೆ ಏನೂ ಇಲ್ಲ? ಬೇರೆ ಏನಿಲ್ಲ. ವಿಧಿ ಇಲ್ದೆ ಆದ್ವಿ ಅಂದ್ರು? ಅದು ಅವ್ರಿಗೆ ಗೊತ್ತಿತ್ತು. ನಾನೇನೋ ಇಷ್ಟಪಟ್ಟಿದ್ದು, ಅವಿಬ್ರು ಇಷ್ಟಪಟ್ಟು ಮದ್ವೆ ಆಗಿದ್ದು. ಈಗ ಏನ್ ಕೆಲಸ ಮಾಡ್ತೀರಿ ನಿಮ್ ಜೊತೆ? ಈಗ ಹುಡುಗಿಯಿಂದ ಕಾರ್ ತಗೋಯ್ದೆ. ಈ ಕಾರಿಂದ ಜಗಳ ಆಡ್ಕೊಂಡು ಊರ್ಗ್ ಹೋಗ್ಬಿಡೋದು, ಅದರಿಂದ ಲಾಸ್ ಎಲ್ಲ ನಡೀತಾ ಇದೆ. ಈಗ ಊಟಕ್ಕೆ ಏನ್ ಮಾಡ್ತೀರಿ ಅಂತ ಕೇಳ್ತಾ ಇದೀನಿ. ಹೆಂಡತಿನ ಸಾಕ್ಬೇಕು ಅಂದ್ರೆ ಏನಾದ್ರು ದುಡಿಬೇಕಲ್ವೇನಪ್ಪ? ಕಾರ್ ಓಡಿಸ್ಕೊಂಡು ಇದೀನಿ ಮೇಡಮ್. ಕಾರ್ ಓಡಿಸ್ಕೊಂಡು ಇದೀನಿ. ಅವ್ರು ಹೇಳಿದ್ರು ಅಂದ್ಬಿಟ್ಟು ಮನೇನೂ ಮಾಡಿದ್ದೀನಿ. ಕೆಂಗೇರಿಯಲ್ಲಿ 3 ತಿಂಗಳಿಂದ ನಾನು ಹೋಗ್ತಾಯಿಲ್ಲ ಅಲ್ಲಿಗೆ. ಯಾವಾಗ ತಿಂಗಳು ಒಂದ್ಸತಿ ಹೋಗ್ಬಿಟ್ಟು ವೆರಿ ಗುಡ್. ಮನೆಯವ್ರಿಗೆ ಒಳ್ಳೆ ಬಾಡಿಗೆ ಕೊಟ್ಕೊಂಡು ಯಾರು ಮನೆಗೆ ಹೋಗದೆ ಅಲ್ಲಿಗೆ ಹೋದ್ರೆ ನನಗೆ ಅಡಿಗೆ ಮಾಡಕ್ ಬರಲ್ಲ. ಇಲ್ಲ ಹೊರಗಡೆ ಹೋದ್ರೆ ಊಟಕ್ಕೆ ತುಂಬಾ ದುಡ್ಡು ಕೊಡ್ಬೇಕು. ಈ ಪರಿಸ್ಥಿತಿ ತಂದ್ಕೊಂಡ್ರೋದು ಯಾರು? ಹೆಂಗೋ ನೆಮ್ಮದಿಯಾಗಿ ನಾನು ಬೇಡ ಅಂತ ಬಿಚ್ಚಿಟ್ಟಿದ್ದಾರೆ ನೋಡಿ. ಇದ್ದೆ ಬೇಡ ಇದೆ. ಅದು ಅಲ್ಲಿದ್ದಾಗ ಆ ಬಾಡಿಗೆ ಮನೇಲಿ ಇದ್ದಾಗ ನಾನು ಹೋದಾಗ ತಾಲಿ ಕಾಲು ಅಲ್ಲಿಂದ ಬಂದ ಇಟ್ಕೆ ಬಿಚ್ಚಿಕ್ ಬಿಡಿರ. ಅದು ಸುಮ್ಮನೆ ಇಲ್ಲಿ ನೆಪಕ್ಕೆ ಹಾಕೊಂಡ್ ಬಿಚ್ಚಿಕಿದಾರೆ ಅಷ್ಟೇ. ಅದಕ್ಕೇನ್ ಮರ್ಯಾದೆ ಇಲ್ಲ. ಕಟ್ಟುವಾಗಿತ್ತ? ಅದ್ ಕಟ್ಟೋಗಿತ್ತ ಏನೋ ಗೊತ್ತಿಲ್ಲ ಮೇಡಮ್. ನಾನು ಅಲ್ಲಿಂದ ಮನಸ್ಸಿನಲ್ಲಿತ್ತ? ನನ್ನ ಮನ್ಸಲ್ಲಿ ನಾನು ಇಷ್ಟಪಟ್ಟು ಕಟ್ಟಿದ್ದೆ ಮೇಡಮ್. ಆ ರಾಜರಾಜೇಶ್ವರಿ ಅಲ್ಲಿ ಒಂದು 8 ತಿಂಗಳಿದ್ದು. ಅಲ್ಲಿ ಸಂಬಳ ಸಾಲ್ತಿರ್ಲಿಲ್ಲ, ಮನೆ ಬಾಡಿಗೆ ಅದೆಲ್ಲ ತಿನ್ನೋಕೆ ಅಲ್ಲೇ ಸರೋಗ್ತಿತ್ತು. ಅದಕ್ಕೆ ಏನ್ ಮಾಡಿದೆ, ಇಲ್ಲಿದ್ರೆ ಸರಾಗಲ್ಲ, ಊರಲ್ಲಿ ವ್ಯವಸಾಯ ಮಾಡ್ಕೊಂಡು ರೇಷ್ಮೆ ಬೆಳ್ಕೊಂಡು ಇರೋಣ ಅಂದ್ಬಿಟ್ಟು ಊರಿಗೆ ಹೋದೆ. ರೇಷ್ಮೆ ವ್ಯವಸಾಯ ಮಾಡಕ್ ಅಲ್ಲಿ ಯಾರು ಜಮೀನ್ ಯಾರಿದೆ? ಅಲ್ಲಿ ಗುತ್ತಿಗೆಗೆ ವರ್ಷಕ್ಕೆ ಇಷ್ಟೊತ್ತು ಗುತ್ತಿಗೆ ಕೊಟ್ಬಿಟ್ಟು ಗುತ್ತಿಗೆ ತಗೋತೀರಿ? ನಿಮ್ದಲ್ಲ, ಸ್ವಂತದ್ದಲ್ಲ? ಸ್ವಂತದೆಲ್ಲ ಸ್ವಲ್ಪ ಇದೆ. ಈ ಗುತ್ತಿಗೆ ಆಟ ಮುಂಚೆನೆ ಆಡ್ಬೋದಾಗಿತ್ತಲ್ಲ. ಬೆಂಗಳೂರಿಗೆ ಯಾಕೆ ಬಂದ್ರಿ? ಇಲ್ಲೇನೋ ಇದೆ ಅನ್ಕೊಂಡ್ ಬರ್ತೀರಿ ಅಲ್ಲ, ಊರ್ ಬಿಟ್ಟು ಎಲ್ರು? ಇಲ್ಲ ಸ್ವರ್ಗ ಇದೆ ಅಂತ ಬೆಂಗಳೂರಲ್ಲಿ? ಇಲ್ಲ, ಬರೀ ನರಕ. ಇಲ್ಲ ಮೇಡಮ್, ಊರಲ್ಲಿ ಇರಕ್ಕೆ ಊರ್ ಜನ ಅವಕಾಶ ಮಾಡ್ಕೊಟ್ಟಿಲ್ಲ. ಅದೇನ್ ಜನಾಂಗದಲ್ಲಿ ಬಹಿಷ್ಕಾರ ಹಾಕಿದ್ರು? ಏನ್ ಮಾಡಿದ್ರು? ಹೌದು ಮೇಡಮ್, ಬಹಿಷ್ಕಾರ ಹಾಕಿದ್ರು. ಏನು? ನಾನು ಊರಿಗೆ ಹೋಗಂಗಿಲ್ಲ. ಅಕಸ್ಮಾತ್ ನಾನೇನಾರ ಹೋದ್ರೆ ನಮ್ಮ ಮನೆಯವ್ರಿಗೆ ತೊಂದ್ರೆ ಕೊಡ್ತಾರೆ. ಲವ್ ಮಾಡುವಾಗಿದ್ದೆಲ್ಲ ಯೋಚನೆ ಮಾಡಲ್ವಾ? ಅಂದ್ರೆ ಅದೇ ಜನ 1 ವರ್ಷ ಲವ್ ಮಾಡಿದಿರ್ತಾನೆ. ಇದೆಲ್ಲ ಯಾವತ್ತೂ ಮಾತಾಡಿಲ್ವಾ ಕುತ್ಕೊಂಡು? ಹೀಗ್ ಮದ್ವೆ ಆದ್ರೆ ನಮ್ಮ ಊರಲ್ಲಿ ಬಹಿಷ್ಕಾರ ಆಗ್ತಾರೆ ಅಂದ್ರೆ ನಾನು ಆತರ ತಿಳ್ಕೊರ್ಲಿಲ್ಲ ಮೇಡಮ್. ಅಷ್ಟೊಂದು ಈ ತರ ಇದೆಲ್ಲ ಆಗುತ್ತೆ ಅಂತ ತಿಳ್ಕೊ. ನಿಮ್ ಊರಲ್ಲಿ ಬೆಳೆದವ್ರ ತಾನೆ ನೀವು? ಹೌದು ಮೇಡಮ್, ನಮ್ಮೂರಲ್ಲಿ ಬೆಳೆದ್ರೆ ಯಾರು ಬೇರೆ ಆತರ ಏನು ಆಗಿರ್ಲಿಲ್ಲ. ಮತ್ ಯಾಕೆ ನಿಮಗಾಯ್ತು? ಅದೇ ಗೊತ್ತಾಗ್ತಿಲ್ಲ ಊರ್ ಜನ ಯಾವ ತರ ಇದು ಮಾಡ್ತಾರೆ. ಇದು ಒಂಥರ
ಮಂಕ್ ಆಗಿ ಇರೋ ತರ ನಾಟಕ ಆಡ್ಬಾರ್ದು. ನಿಜವಾಗ್ಲೂ ಮಂಕ್ ಆಗಿರ್ಬೇಕು, ಇಲ್ಲ ಬುದ್ಧಿವಂತರಾಗಿರ್ಬೇಕು. ನಾಟಕ ಆಡಿದ್ರೆ ನಾಟಕ ಗೊತ್ತಾಗ್ಬಿಡುತ್ತೆ. ಏನಿಲ್ಲ ಅಲ್ಲಪ್ಪ, ನಮ್ ಜನಾಂಗದಲ್ಲಿ ಬೇರೆ ಜಾತಿ ಹುಡುಗಿನ ಮದುವೆ ಆದ್ರೆ ಜನಾಂಗದವ್ರು ಸೇರ್ಸಲ್ಲ ಅನ್ನೋದು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಾನು ಒಪ್ಪಲ್ಲ ಕಂಡ್ರೆ. ನಾನ್ ನೋಡ್ ಮಟ್ಟಿಗೆ ಬೇರೆ ಕೀಳ್ ಜಾತಿ ಕಟ್ಕೊಂಡು ಆತರ ಮಾಡಿದ್ರು. ಅವ್ರ ಊರಿಗೆ ಬಂದಿರ್ಲಿಲ್ಲ, ನಾನು ಬಂದಿರ್ಲಿಲ್ಲ ಊರಿಗೆ. ನೀವು ನಾನು ಮದುವೆ ಆಗ್ಬಾರ್ದು ಅಂತಲ್ಲ ನಾನು ಹೇಳ್ತಾ ಇರೋದು, ಮದುವೆ ಆಗಕ್ ಮುಂಚೆ ಇದೆಲ್ಲ ಒಂದ್ ಸ್ವಲ್ಪ ಆಲೋಚನೆ ಮಾಡೋದಲ್ವಾ ಅಂತ ಕೇಳ್ತಾ ಇರೋದು. ಆಲೋಚನೆ ಮಾಡಿದ ಮೇಡಮ್, ಏನ್ ಮಾಡೋದು, ಬಿದ್ದಿದ್ದ ಪ್ರೀತಿಯಲ್ಲಿ ಬಿದ್ಮೇಲೆ ಯಾರು ಹೇಳಿದ್ರು ಕೇಳಲ್ಲ, ಯಾಕಂದ್ರೆ ಅವಾಗ ಶನಿ ಹೆಗ್ಲೇ ಇರ್ತಾನೆ. ನೀವು ಪ್ರೀತಿನ ಬೈಕೋತಾ ಇದ್ದೀರಿ, ನಿಮ್ಗೆ ಯಾರು ಅಧಿಕಾರ ಕೊಟ್ರು? ನಿಮಗ್ ನಿಭಾಯಿಸಕ್ ಬರಲ್ಲ ಅಂದ್ರೆ ಪ್ರೀತಿ ಪ್ರೇಮ ನೀವು ಈಗ ಅವ್ರ ತವ್ರ ಮನೆಗೆ ಹೋದ್ರೆ ಯಾವ ಶನಿನೂ ಹೆಗ್ಲೇ ಇರಲ್ಲ. ನಿಭಾಯಿಸೋ ಧೈರ್ಯ ಇಲ್ಲ ಮೇಡಮ್. ನಾನು ಈಗೂನು ಅದಕ್ಕೆ ಮನೆ ಮಾಡ್ಬಿಟ್ಟು ಯಾರಿಗೋಸ್ಕರ ಕಾರ್ ತಗೊಂಡೆ ಗೊತ್ತಾ, ಅವ್ರ ಚಿಕ್ಕಮ್ಮನ ಮಗಳು ಅವ್ರು ಗಂಡ ಕಾರ್ ತಗೋದಾನೆ ಅಂದ್ಬಿಟ್ಟು ನೀನು ಕಾರ್ ತಗೋಬೇಕು ಅಂತ ನಾನು ಕಷ್ಟಪಟ್ಟು ರೇಷ್ಮೆಲಿ ದುಡ್ಡು ಉಳಿಸಿ ಬೆಳೆದ್ರಲ್ಲಿ ಚೀಟಿ ಕಟ್ಟಿ ಅದ್ರಲ್ಲಿ 2 ಲಕ್ಷ ರೂಪಾಯಿ ತಗೋಗಿ ಕಾರ್ ತಗೊಂಡ್ ಮೇಡಮ್. ಅವ್ರು 1 ರೂಪಾಯಿ ಕೊಟ್ಟಿಲ್ಲ ನನಗೆ. ಅದ್ರ ಊರಲ್ಲೆಲ್ಲ ನಾವೇ ಕಾರ್ ತಗೊಂಡಿದ್ದು ಅಂತ ಹೇಳ್ಕೊಟ್ಟಿದ್ದ. ಅದೆಲ್ಲ ನಂಗೆ ಬೇಡ, ಅವ್ರಿಗೋಸ್ಕರ ಮಾಡ್ತಿಲ್ಲ. ಅದನ್ನ ಮಾತ್ರ ಹೇಳಿ. ಈಗ ಒಟ್ಟಿಗಿಲ್ಲ ಅಂದ್ರೆ ಅವ್ರು ಕಳಿಸ್ತಾ ಇಲ್ಲ ಮೇಡಮ್. ಯಾರು ಕಳಿಸ್ ಮನೆ ಮಾಡಿ ಕರ್ಕೋಬಂದ್ರು. ಮನೆ ಮಾಡಿದೆ, ಮಾಲುಕ್ಸ್ ಕಳ್ಸಿದ್ರು, ತಿರ್ಗಿ ಕರ್ಕೋಗ್ಬಿಟ್ಟೆ. ಕಳ್ಸೋಷ್ಟ ಜಗಳಕ್ಕೆ ಬಂದ್ರು. ತಿರ್ಗಾ ಯಾವ್ದು ನಿಮ್ ಮೇಲೆ ಏನ್ ಸಿಟ್ಟವ್ರು? ಜನವರಿಲಿ ಅವ್ರ ಮನೇಲಿ ನಾನು ದುಡ್ಡು ಕೇಳಿದೆ, ಹಿಂಗೆ ನನ್ನ ಹತ್ರ ಇದನ್ನೆಲ್ಲ ಕಾರ್ಗೆ ಹಾಕಿದ್ದೀನಿ, ಒಂದು 20,000 ರೂಪಾಯಿ ದುಡ್ಡು ಕೊಡಿ, ನಾನು ಬೇರೆ ಮನೆ ಮಾಡ್ಕೊತೀನಿ. ಅವ್ರಂದ್ರು ಅದಕ್ಕೆ, ಇಲ್ಲಪ್ಪ ನಮ್ಮ ಹತ್ರ ದುಡ್ಡಿಲ್ಲ, ನಾವು ಕಷ್ಟದಲ್ಲಿದ್ವಿ, ಎಷ್ಟು ದಿನ ಇಲ್ಲೇ ಇರು, ನಿನ್ನ ಯಾವಾಗ ದುಡ್ಡು ಆಗುತ್ತೆ ಅವಾಗ ಹೋಗಿ ಬೇರೆ ಮನೆ ಅಂದರು. ಸರಿ 2 ತಿಂಗಳು ಅಷ್ಟೇ ಇದ್ದದ್ದು, ಅಷ್ಟರಲ್ಲಿ ಸ್ಟಾರ್ಟ್ ಆಯ್ತು ಜಗಳ. ಆ ಟೈಮಲ್ಲಿ ಇದ್ರೆ ಜಗಳ ಆಗೋದು ಸಹಜ ಅಲ್ವೇನಪ್ಪ? ಅವಾಗ ಏನ್ ಮೇಡಮ್, ಅಲ್ಲಿ ಹೋಗಿ ನಾನು 12 ಗಂಟೆಗೆ 1 ಗಂಟೆಗೆ ಬಂದ್ರೆ ಮಾತಾಡಂಗಿಲ್ಲ, ಏನು ಇಲ್ಲೇ ಮನ್ಗಿರ್ತೀವಿ, ಅಷ್ಟೊಂದು ಮಲಗೋದೇ ಇಲ್ಲ. ಅವಾಗ ಊಟನೇ ಕೇಳಂಗಿಲ್ಲ ಮೇಡಮ್. ಅಲ್ಲಿ ಬಂದು ನಾನು ಹೊರಗಡೆ ಹೋಗಿ ಯಾವತ್ತಾದ್ರೂ ಒಂದ್ ದಿವಸ ದೊಡ್ಡ ತಪ್ಪು ಮಾಡಿದ್ದು ಮಾಡ್ತಾರೆ. ದಿನಾಗ್ಲೂ ಅಲ್ಲೋ ಕೂತ್ಕೊಂಡ್ರೆ ಯಾರು ಅದೇ ಮೇಡಮ್ ತಪ್ಪು ಮರ್ಯಾದೆನೇ ಹೋಗೋದು. ಆ ಟೈಮಲ್ಲಿ ನಾನು ತುಂಬಾ ಮನೆಗಳು ಹುಡುಕ್ತೆ, ಯಾಕಂದ್ರೆ ನೀರು ಪ್ರಾಬ್ಲಮ್. ಆ ತರ ಪ್ರಾಬ್ಲಮ್ ಆಗಿ ಹಂಗೆ ಒಂದು 6 ತಿಂಗಳು 8 ತಿಂಗಳು ತಳ್ಕೊಂಡ್ ಬಂದೆ. ಲಾಸ್ಟ್ಗೆ ಅವರು ಒಂದು ಜಗಳ ಆಡ್ಕೊಂಡು ಹೋಗ್ಬಿಟ್ಟು 3 ತಿಂಗಳಾಯ್ತು ಮೇಡಮ್. ಊರಿಗೆ ಹೋಗ್ಬಿಟ್ಟು ಮತ್ತೆ ಆ ಹುಡುಗಿನ ಕೆಲ್ಸಕ್ಕೆ ಕಳಿಸ್ತಾರೆ ಬ್ಯೂಟಿ ಪಾರ್ಲರ್ಗೆ. ನಾನು ಅವಕ್ಕೆ ಹುಡುಗಿ ಅವ್ರು ಯಾರು ಹೇಳ್ತಿಲ್ಲ, ಹೋಗಿ ಕೇಳಿದ್ರೆ ನಿನ್ಗೆ ನಾವು ಕಟ್ಕೊಂಡು ಅನ್ನೋರು. ಅದಕ್ಕೆ ನಾನು ಹೋಗ್ಬಿಟ್ಟು ಆ ಕೆಲ್ಸಕ್ಕೆ ಎಲ್ಲ ಹೋಗ್ತಾರೆ ಅಂದ್ಬಿಟ್ಟು ನನ್ನ ಫ್ರೆಂಡು ನಾನು ಹೋಗಿ ನೋಡ್ಕೊಂಡು ಬಂದ್ಬಿಟ್ರೆ ಬೆಳಿಗ್ಗೆ ಟೈಮಲ್ಲಿ ಬಂದ್ಬಿಟ್ಟು ಆ ಹುಡುಗಿನ ಭಾನುವಾರ ಹೋಗ್ಬಿಟ್ಟು ಭಾನುವಾರ ಕೆಲಸ ಇರೋದು. ನಾನು ಹೆಂಗೋ ಆ ನಂತರ ಹೊಲ್ಸ್ಕೊಂಡು ಮತ್ತೆ ಬರೋ ಥರ ಮಾಡ್ಕೊಂಡೆ. ಅದೆಲ್ಲ ಅವ್ರ ಮನೆಗೆ ಇಷ್ಟನೇ ಇರಲಿಲ್ಲ. ಅವ್ರಿಗೆ ಡೈರೆಕ್ಟಾಗಿ ಹೇಳ ಅದನ್ನ ಆಮೇಲೆ ಏನಪ್ಪ ನಿಮ್ದೇನು? ನಂದೇನು ಪ್ರಾಬ್ಲಮ್ ಇಲ್ಲ, ಕಳ್ಸಿದ್ರೆ ನಾನು ಬಳಸ್ತೀನಿ. ಕಳಿಸದೇ ಇದ್ರೆ ನಿಮ್ ಪಾಡಿಗೆ ನೀವು ಮನೆಗೆ ಹೋಗ್ತೀರಾ? ಈಗ ನೀವೇ ಇದ್ ಮಾಡ್ಬೇಕು ಮೇಡಮ್. ನಾನ್ ಮಾಡೋದಲ್ಲ. ಏನ್ ಕಳ್ಸಿದ್ರೆ ಅಂದ್ರೆ ಕೇಳ್ರಿ ಧೈರ್ಯವಾಗಿ, ನನ್ನ ಹೆಂಡತಿ ನನಗೆ ಕಳ್ಸಿ ಅಂತ ಹೇಳಿ. ಕಳ್ಸಿದ್ರೆ ಅಂದ್ರೆ ಹೌದ್ ಮೇಡಮ್, ಕಳ್ಸಿ ಅಂತ ಒಬ್ನೇ ಹೋದೆ. 4 ಜನ ಕರ್ಕ ಬಂದ್ರು. ಕರ್ಕ ಹೋಗೋಣ ಅಂದ್ಬಿಟ್ಟು ಹಿಂಗ್ ಕರ್ಕ ಬರ್ತಾ ಇದೀನಿ. ಫೋನ್ ಮಾಡಿದ್ಮೇಲೆ ಯಾರು ಬೇಡ, ನೈಟ್ ಫೋನ್ ಮಾಡಿದ್ರು ಅವ್ರು ವಾಪಸ್ ನನಗೆ, ಯಾರು ಬೇಡ ಒಬ್ನೇ ಬಾ ಅಂದ್ರು. ಸರಿ ಅಂದ್ಬಿಟ್ಟು ನಾನು ನೈಟ್ ಹೋದೆ. ಮನೆ ಒಳಗಡೆ ಕರೆದ್ಬಿಟ್ಟು ಇದೇ ಲಾಸ್ಟ್ ಅಂದ್ಬಿಟ್ಟು ಎಲ್ಲ ಕಾಲಲ್ಲೇ ಓದಿದಾರೆ. ನಿಮ್ಗೆ ಇಷ್ಟವಿಲ್ಲದೆ ಮದುವೆ ಆಗ್ಬಿಟ್ರು, ನೀವು ಹೋಗಿದ್ರಿ ಮದುವೆ ಆದಾಗ ಅಲ್ವಾ? ಮ್ಯಾರೇಜ್ ಮಾಡ್ಕೊಂಡಾಗ ಹೋಗಿದ್ರಿ. ಅದಾದ್ಮೇಲೆ ಬಿಟ್ಟು ಬಿಡೋತ್ತಾನ ಅವ್ರ ಜೀವನ ಏನೋ ಮಾಡ್ಕೊಂಡು ಹೋಗ್ತಾರೆ ಮೇಡಮ್. ಮಧ್ಯ ಬಾಯಿ ಹಾಕ್ತಾ ಇದ್ರಿ ಎಲ್ಲಿ? ಇಲ್ಲ ಮೇಡಮ್, ನಾವು ಹಾಕ್ಲಿಲ್ಲ. 2 ವರ್ಷ ನಾವ್ ಅವ್ರು ಇದಕ್ಕೆ ಹೋಗಿಲ್ಲ. ಅಲ್ಲಿ ಇಲ್ಲಿ ಎಲ್ಲೆಲ್ಲ ಕಾಲ ಕಳೆದ್ರು. ಏನೋ ಮಾಡ್ಕೋತಾರ ಬಿಡಿ. ನಿಮ್ಮ ಮಗಳು ಇಷ್ಟಪಟ್ಟಿ ಮಾಡ್ಕೊಂಡು ಬಲವಂತವಾಗಿ ತಳ್ಳಿಲ್ವಲ್ಲ. ನಾವು ಕೇಳಲಿಲ್ಲ. ಅವ್ರೇನು 2 ವರ್ಷ ಅಲ್ಲಿ 6 ತಿಂಗಳು ಇಲ್ಲ 6 ತಿಂಗಳು ಹಂಗೆ ಹಿಂಗೆ ಏನೋ ಹೋಗೊಂದು ಹೊಸದೇ ಆಮೇಲೆ ಅದಂಗೆ ಇದಿಂಗೆ ಒಂದ್ 6 ತಿಂಗಳಿಗೆ ಬಂದ್ಬಿಟ್ರು ಈಚೆಗೇನೆ. ನಾವು ಹೆಂಗೂ ಹೋಗ್ಲಿ ಅನ್ಬಿಟ್ಟು ನಾವು ತಲೆಗೆ ಹಾಕೊಂಡೇ ಇಲ್ಲ. ಆಮೇಲೆ ಕನಕಪುರದಲ್ಲಿ ಮನೆ ಮಾಡ್ದ, ಅಲ್ಲೆಲ್ಲೋ ರಾಜಫೇರಿ ಗೇಟಲ್ಲಿ ಮನೆ ಮಾಡಿದ್ರು. ಅಲ್ಲೆಲ್ಲ ಆಗ್ಲಿಲ್ಲ, ನಮ್ಗೆ ಅಡ್ಜಸ್ಟ್ ಆಗಲ್ಲ ಅನ್ಬಿಟ್ಟು ನಮ್ಮ ಮನೆಗೆ ಕರ್ಕೊಬಂದು ಹಾಕಿದ್ರು ಮೇಡಮ್ ಅವರು. ಈಗೇನೋ ಮನೆ ಮಾಡಿದೀನಿ, 3 ತಿಂಗಳಿಂದ ಬಾಡಿಗೆ ಕಟ್ತಾ ಇದ್ದೀನಿ, ಹೆಂಡತಿ ಬಂದು ಇಲ್ಲ ಅಂತಾರೆ. ಬಾಡಿಗೆ ಕಟ್ಟಿಲ್ಲ ಅಂದ್ರೆ ಏನಕ್ಕೆ ಮಾಡಿದ್ರ ಮೇಡಮ್? ಬಂದ್ರು, ನಾವೇ ಅಲ್ಲಿಂದ ಕರ್ಕೊಂಡ್ ಬಂದ್ರು. ಕಾರು ಸರಿ, ಅವ್ನು ಕಾರ್ ತಗೋತೀನಿ ಅಂತ ಅಂದ್ರು, ಕಾರು ಕೊಡಿಸ್ತು. ಏನು ಸುರುಟಿ ಗಿರಿಟಿ ಏನು ಇಲ್ಲ. ಅದು ಬೇಡ ಮೇಡಮ್. 2 ವರ್ಷ ಆಗಿದೆ ಅವ್ನು ಕಟ್ಕೊಂಡು. 2 ವರ್ಷ ಇಟ್ಕೊಂಡು ಅವ್ನ ಮಗಳು ಹೆಂಗ್ ಹೋಗಿದ್ಲು ಆ ಬಟ್ಟೆಯಲ್ಲಿ ಹಳೆ ಒಂದು ಸ್ಟಿಕ್ಕರ್ ಆಗ್ಲಿ, ಒಂದು ಡಜನ್ ಬಳೆ ಕೊಡ್ಸಿಲ್ಲ, ಒಂದೇ ಒಂದು ಡ್ರೆಸ್ ಕೊಡ್ಸಿಲ್ಲ. ಅರ್ಕ್ಲು ಪರಕ್ 2 ವರ್ಷ ಅದ್ರಲ್ಲೇ ಕಾಲ ಕಳ್ದಿದ್ದಾಳೆ. ಇದು ಪ್ರೀತಿಯನ್ನ ತಗೊಂಡಿದ್ ಡ್ರೆಸ್ಸೇನೆ. ಪ್ರೀತಿ ಮಾಡ್ಕೊಂಡು ಹೋಗಿದ್ದಾನೆ ಅಂತ ಹೇಳ್ಕೊಟ್ಟು ಕೇಳಿಲ್ಲ ಮೇಡಮ್. ಎಷ್ಟು ಅಲ್ಲಿ ಮಾತಾಡ್ತಿದ್ದಾಗೆ ನೀವು ಅರ್ಥ ಮಾಡ್ಕೋಬೇಕಾಗಿತ್ತು. ಅಲ್ಲಮ್ಮ, ಈ ಸಂಶಯ ಎಲ್ಲ ನೀವ್ ಹೇಳ್ತೀರಿ, ಅದು ನನಗೇನು ಅದೇನ್ ದೊಡ್ಡ
ಕಾರಣ ಅಲ್ಲ madam. ನಿಮ್ಮಿಬ್ಬರ ಮಧ್ಯ ನಿಜವಾಗ್ಲೂ ಏನ್ ತೊಂದ್ರೆ ಅದನ್ನ ನಂಗೆ ಹೇಳ್ಬೇಕು. ನಿಜವಾಗ್ಲೂ ಇರೋದೇ ಇದೊಂದು ಸುಮ್ನೆ ಈ ಸಂಶಯ ಪಡ್ತಾರೆ ಅದು ಇಲ್ಲ ಬೇಡ ಸರಿ ಮೇಡಮ್ ಸಂಶಯ ಬಿಡಿ ಅದು ಇಲ್ಲ ಸಂಶಯ ಮಾಡೋರು ಹೇಗ್ ನಡ್ಕೋತಾರೆ ಅನ್ನೋದ್ರ ನಾವು ಹೇಳಿದ್ವಿ ನೀನು ದುಡಿ ಅವಳು ದುಡಿ ನಿಮ್ಮ ಮನೆ ನಾನ್ ಪಾರ್ಲರ್ ಕೆಲ್ಸಕ್ಕೆ ಹೋಗ್ತಿದ್ದೆ ತಾನೆ, ನಾನ್ ದುಡ್ಕೊ ತಿನ್ನಕ್ ಯಾಕೆ ಬಿಡ್ಲಿ? ಸಂಶಯ ಇಲ್ಲ ತಾನೆ ಅವ್ನ್ಗೆ, ದುಡ್ಕೊಂಡ್ ತಿನ್ನಕ್ ಯಾಕೆ ಬಿಟ್ಟಿಲ್ಲ ಅವ್ನ? ಯಾವ ಕೆಲ್ಸಕ್ಕೂ ಇವಾಗ ನನ್ ಸ್ವತಂತ್ರ ಇಲ್ವಾ? ನಾನ್ ದುಡ್ಕೊಂಡ್ ತಿನ್ನಷ್ಟು ನನ್ ವಯಸ್ಸಾಗಿ ಹೋಗಿದ್ದೀನಾ? ಇವಾಗ ಇವ್ರು ಕಷ್ಟಪಟ್ರೆ ನಾನು ಕಷ್ಟ ಪಡ್ಲೇಬೇಕು ತಾನೆ ಮನೇಲಿ ಇದು. ನಾನ್ ಕೆಲ್ಸಕ್ಕೆ ಹೋಗಕ್ಕೆ ಯಾಕೆ ಬಿಡಲ್ಲ? ಮದ್ವೆ ಆಗಿ 4 ವರ್ಷ ಆಯ್ತು, ಯಾಕೆ ಬಿಟ್ಟಿಲ್ಲ ಕೆಲ್ಸಕ್ಕೆ ಹೋಗಕ್ಕೆ? ಕೆಲ್ಸಕ್ಕೆ ಹೋಗ್ಬಿಡಲ್ಲ. ಏನು ಕಾರಣ? ಏನು ಇಲ್ಲ ತಂದ್ಕೊಡಂಗಿಲ್ಲ. ಅವನು ಹೋಗೋ ಬರೋ ಟೈಮ್ಗೆ ಅವ್ನು ನೋಡ್ಕೊಬೇಕು, ಮನೇಲಿ ಇರ್ಬೇಕು, ಅಷ್ಟು ಬಿಟ್ರೆ ಇನ್ನೇನೇನು ಇಲ್ಲ. ಏನ್ ತಂದಾಕಿರೋದ್ ಕೇಳಿ, ಏನ್ ತಂದಿ ಏನ್ ಸಾಕಿದಾರೆ ಅಂತ ಜಾತಿ ಅನ್ಬಿಟ್ಟು ಬೇಡಪ್ಪ ನಿಮ್ ಜಾತಿ ಕುಲ ನಮ್ ಕೆಟ್ಟೋಗೈತೆ ಬೇಡವಾ, ನಾವ್ ಹೇಳಿರ್ತೀವಿ ಮನೆ ಮಾಡ್ಕೊಡ್ತೀವಿ. ಈಗ ಕಾರೋಪಾರ ಇವಾಗ ಅವ್ರ ಅಮ್ಮ ಬಿಟ್ಬಿಟ್ರು, ನಮ್ಮ ಮಮ್ಮಿನೂ ಬಿಟ್ಬಿಟ್ಟಿದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕಾಗಿತ್ತು? ಇವನು ಸಾಕಕ್ಕೆ ಯೋಗ್ಯತೆ ಇಲ್ಲ, ನಂಬ್ತಿರ ಬಿಡ್ತಿರ ಸಾಕಕ್ಕೆ ಒಂಚೂರು ಯೋಗ್ಯತೆ ಇಲ್ಲ. ನಿಮ್ ತಂದೆ ತಾಯಿ ನೋಡಿದ್ ಗಂಡು ಹೀಗಿದ್ರೆ ಏನ್ ಮಾಡ್ತಾ ಇದ್ರಿ? ನಿಭಾಯಿಸ್ತಾ ಇದ್ರಿ ಅಲ್ವಾ? ಅದು ಅವಾಗ ಬಿಟ್ಬಿಡ್ತೀರಾ? ಏನು ಮಾಡಕ್ಕಾಗಲ್ಲ. ಇವ್ನು ಕಟ್ಕೊಂಡವ್ನು ಲವ್ ಮಾಡಿ ಕಟ್ಕೊಂಡವ್ನು ಪ್ರೀತಿಯಿಂದ ನೋಡ್ಕೊಂಡಿದ್ರೆ ನಾವ್ಯಾಕೆ ಸರ್ ಇಷ್ಟೆಲ್ಲ ಬರ್ತಿರ್ಲಿಲ್ಲ. ಇವನಲ್ಲಿ ಪ್ರೀತಿನೇ ಇಲ್ಲ ಮೇಡಮ್. ಚೆನ್ನಾಗಿರ್ಲಿ ಮಗಳು ಪ್ರೀಸ್ಬಿಟ್ಟವಳೆ ಅಂತ ಅವನ್ಯಾಕೆ ನಾನು ಕರ್ಕೊಂಡೋಗಿ ಇಟ್ಕೊಬೇಕಾಯ್ತು? ಅವ್ರ ಅಮ್ಮ ಅವರು ಓಡಿಸ್ದಂಗೆ ನಾನು ಓಡಿಸ್ಬಿಟ್ಟಿದ್ರೆ ಮೇಡಮ್. ಅವ್ರು ತಳ್ಳಿದ್ರು ಮನೆಗೆ, ನಾವು ತಳ್ಬಿಡ್ಬೋದ? ನಾವು ನೋಡಿ ಮಾಡಿದ್ರೆ ಅವತ್ತು ಬಾಳಿಸ್ತಾ ಇದ್ವಿ. ನಾನು ಜಾತಿ ಸುಮ್ನೆ ನಿಮ್ಮ ಅವ್ವ ಅಪ್ಪ ಓಡಿಸಿದ್ರು ನನ್ನ ಮಗಳು ಕೆಟ್ಟೋಗೋಳೆ ಬಾಳ್ಲಿ ಅಂತ ನನ್ನ ಮನೆ ಕರ್ಕೊಂಡು ಇಟ್ಕೊ ಬಂದ್ ಏನಕ್ಕೆ ಇಷ್ಟೆಲ್ಲ ಮಾಡಿದೆ? ನಿಮ್ಮವ್ವ ಓಡಿಸೋದು ಅಂತ ನಾವು ಓಡಿಸಬಹುದಾಗಿತ್ತು ತಾನೇ? ನಿಮ್ಮವ್ವ ಓಡಿಸಕ್ಕೆ ಎಷ್ಟು ದಿನ ಕರ್ಕೊಂಡ್ ಬಂದ್ ಸಾಕುದ್ವಿ ನೀನನ್ನ? ಸೋತ್ ಬಿಟ್ಟು ಅವಳು ಎಲ್ಲಾನು ಸೋತಾದ್ಮೇಲೆ ನೀವೇ ನಾನು ಹೋಯ್ತೀನಿ ಈ ತರ ಅವ್ರ ಅಮ್ಮ ಬಟ್ಟೆ ಬರಿಯಲ್ಲ ಎಷ್ಟು ಬಿಟ್ಟವಳೆ ಮೇಡಮ್. ನಾನು ಬಿಟ್ರು ಇನ್ನೇನಾಯ್ತು ಎಲ್ಲಾನು ಒಪ್ಪಿಸ್ಬಿಟ್ಟು ಮನೆ ಮಾಡ್ತಾವಳೆ. ಒಂದಿನಕ್ಕೆ ಆತರ ಮಾಡಿದ ನಾನೊಬ್ಬ ಅವಳು ಇಸ್ಬಿಟ್ಟು ನಾನೊಬ್ಬ ಒಳಗಡೆ ಹೋಗ್ತಾ ಇಲ್ಲ, ನಾನು ಕೊಟ್ಕಿಲ್ಲ ಇದ್ದೀನಿ. ಅದಕ್ಕೆ ಬಿಟ್ಬಿಟ್ಟು ಅವರಿಂದ ಆಟೋದಿಂದ ತಗೋಬೇಕಂದಕ್ಕೆ ಕಾರ್ ತಗೊಂಡು ಈಗ ನಾನ್ ಸಾಲ ಮಾಡ್ಬೇಕು. ಯಾರ್ ಬದುಕ್ಲಿ ಅಂತ ತಗೋ ಅಂತ ಅಂದೆ ನಾನು. ಯಾರ್ ಬದುಕ್ಲಿ ಅಂತ ತಗೊಂಡಿ? ನೀನ್ ಬದುಕ್ಲಿ ಅಂತ ಇಲ್ಲ, ಬೇರೆ ಕಂಡೋರ್ ಬದುಕ್ಲಿ ಅಂತ ತಗೋ ಅನ್ನೋ ಕಾರ್ನ. ನಾನ್ ದುಡ್ಡು ಹಾಕ್ತಾ ಚೆನ್ನಾಗಿರ್ಬೇಕು ಅಂತ ತಾನೇ ತಗೊಂತ ಮಾತಾಡ್ಬೇಡ. ನಾವ್ ಬದುಕ್ಲಿ ಇವ್ರು ಬದುಕ್ಲಿ ಅಂತ ತಗೋ ಅಂತ ಹೇಳುದು ನಿನ್ಗೆ. ಈಗ ಮೇಡಮ್ ಅವರು ಯಾಕೆ ಬದುಕಕ್ ಬಿಡ್ತಿಲ್ಲ? ಈಗ ಅವ್ರ ಮನೇಲಿ ಇದ್ರೆ ನಾನು ರಾತ್ರಿ 12 ಈಗ ಗೇಟ್ ಅಲ್ಲ ಮೇಡಮ್, ಈಗ ಗೇಟ್ ಆಡ್ತಾನೆ ಅಂದ್ರು. ರಾತ್ರಿ 11 ಗಂಟೆಗೆ 12 ಗಂಟೆಗೆ ಬಂದ್ರೆ ಗೇಟ್ ಬೀಗ ಹಾಕಿರ್ತಾರೆ. ಬರ್ಬೇಕಾದ್ರೆ ಗೇಟ್ ಆಡ್ತೀವಿ. ವಿಷಯ ಬೇರೆ, ನಿಮ್ಗೆ ಅರ್ಥ ಆಗತ್ತೆ ತಾನೆ? ಏನು ಈಗ ಅವರು ಮನೆ ಮಾಡ್ಬಿಟ್ಟು ಹೋಗಿ ಬದುಕೋಗಿ ಅನ್ನೋದು ಕಳ್ಸ್ಬೇಕಲ್ವಾ ಮೇಡಮ್? ಅದ್ ಬಿಡ್ಬಿಟ್ಟು ಕೇಳಿ ಮೇಡಮ್, ಈಗ ಹೋಗಿದ್ದೀನಿ ನಾನು ಕೇಳಿದ ಪ್ರಶ್ನೆ ಏನು, ನೀವು ಕೊಡ್ತಾ ಇರೋ ಉತ್ತರ ಏನು? ರೇಗಿಸ್ಬೇಡಿ. ನಿಮ್ಗೇನ್ರಿ ಸಂಶಯ ಅವ್ರ ಬಗ್ಗೆ? ಒಂದಿನ ಯಾಕೆ ಫೋನ್ ಮಾಡ್ತೀರಿ? ನನ್ ಸಂಶಯ ಏನಿಲ್ಲ. ಅವ್ರಿಗೆ ನಾನು ಫೋನ್ ಮಾಡ್ಬಿಡ್ದ ಮನೇಲಿ ಅವ್ರು ಏನ್ ಹೇಳ್ತಾ ಗೊತ್ತಾ, 5 ನಿಮಿಷ ಮೇಲೆ ಗಂಡನ ಜೊತೆ ಹೆಂಡತಿ ಜೊತೆ ಏನ್ ಮಾತಾಡ್ತೀನಿ ಅಂತ ಕೇಳ್ತಾರೆ. 5 ನಿಮಿಷ ಮೇಲೆ ಹೆಂಡತಿ ಜೊತೆ ಮಾತಾಡಂಗಿಲ್ವಾ? 5 ನಿಮಿಷ ಮಾಡ್ಲಿ ಮನೆ ಟೈಮ್ ಸಿಗಲ್ಲ. 1 ಗಂಟೆಗೆ ಬಂದ್ರೆ 6 ಗಂಟೆಗೆ ಎದ್ದು ಹೋಗ್ಬಿಡ್ತೀನಿ. ಮತ್ತೆ ಫೋನೆಲ್ಲ ಮಾತಾಡಂಗಿಲ್ವಾ? ಅದಕ್ಕೋಸ್ಕರ ಫೋನ್ ಮಾಡ್ಬಿಟ್ಟು ಅವ್ರಿಗೆ ಏನಾರ ಟಾರ್ಚರ್ ಕೊಡ್ತಾ ಇದೀನಾ? ಈಗ ನಾವ್ ಇಲ್ಲಿ ಇಷ್ಟು ಫಿಲಂ ನೋಡಿದೀವಿ, ರೆಕಾರ್ಡ್ ಮಾಡೋದು ಯಾರು ನೋಡಿಲ್ಲ. ಏನ್ರಿ ಸಂಶಯ ನಿಮ್ಗೆ? ಸಂಶಯ ಏನಿಲ್ಲ ಕೆಲ್ಸಕ್ಕೆ ಯಾಕ್ರಿ ಕಳ್ಸಲ್ಲ ಹೆಂಡತಿನ? ಹೆಂಡತಿ ಕೈಲಿ ದುಡ್ಸ್ಕೊಂಡ್ ತಿನ್ನೋ ಇದ್ದಿಲ್ಲ ಮೇಡಮ್. ಅದಕ್ಕೆ ಮೇಡಮ್ ಹೌದು, ಈಗ ನಮ್ಗೆ ಮೈಸೂರು ಆಸ್ಥಾನ ಇದೆ, ಅರಮನೆ ಇದೆ, 100 ಕೋಟಿ ಜಮೀನ್ ಇದೆ. ಇಲ್ಲ ಮೇಡಮ್, ನಾನು ನಿಜವಾಗೂ ನಾನು ಓದ್ ದಿವಸ ಮದ್ವೆ ಆದ ದಿವಸನು ನಾನ್ ಕೆಲ್ಸಕ್ಕೆ ಬರ್ತೀನಲ್ಲ. ನನ್ ಕೆಲ್ಸಕ್ಕೆ ಇಷ್ಟ ಇಲ್ಲ ಮೇಡಮ್. ನಾನ್ ದುಡ್ಡು ಹಾಕ್ತೀನಿ ಮೇಡಮ್. ನಾನ್ ಕೆಲ್ಸಕ್ಕೆ ತಪ್ಪು ಹೆಣ್ಮಕ್ಳು ಕೆಲ್ಸಕ್ಕೆ ಹೋದ್ರೆ ನಾವ್ ಗೇದಾಕನಂತ ಮೇಡಮ್. ಅವ್ರ ಕೈಲಿ ಏನ್ ಕೇಸ್ ಅಷ್ಟೇ. ಅದ್ ಬಿಟ್ರೆ ಬೇರೆ ಮರ್ಯಾದೆ ಏನ್ರಿ ಕಮ್ಮಿ ಆಗತ್ತೆ ಹೆಣ್ಮಕ್ಳು ದುಡಿದ್ರೆ? ಮನೇಲಿ ಇರ್ಲಿ ಅಂತ ನಾನು ಏನ್ ಚೆನ್ನಾಗ್ ಮನೇಲಿ ಇರೋದು? ಕೆಲ್ಸಕ್ಕೆ ಹೋಗಿಲ್ಲ ಅನ್ಸಪ್ಪ. ಅಲ್ಲ ನಾವೇನೋ ಹೆಂಡತಿ ಚೆನ್ನಾಗಿರ್ಲಿ ಮನೇಲಿ ಚೆನ್ನಾಗೇಂದ್ರೆ ಇದೇನಾ? ಏನೇ ಕೊಡ್ತಿದ್ದೀರಿ ಇದುವರೆಗೂ ಚೆನ್ನಾಗಿ ಅಂದ್ರೆ? ಬಟ್ಟೆ ಕೊಡ್ಸಲ್ಲ ಒಪ್ಪುತ್ತೀನಿ. ಮನೆಗೆ ಏನೋ ತಂದಾಗ ಈಗ ನೋಡ್ಬಂದಿ ಕೆಂಗೇರಿಲಿ 3,000 ಸಾವಿರ ಕೊಟ್ಟು ತಂದಾಕೋದು ಹಂಗೆ ಬಿದ್ದೈತೆ. ಕವರ್ಗಳು ಕಳಿಲ್ಲ. ಒಂದೇ ದಿನ ಬಂದಿ ಅಲ್ಲಿ ಬಂದು ನೋಡ್ಬೇಕ. ಒಂದಿನ ನೈಟ್ ಅಷ್ಟೇ ಇದ್ದದ್ದು, ಒಂದಿನ ಅಡಿಗೆ ಮಾಡೋದಷ್ಟೇ. ಅದ್ ಬಿಡ ತಿರ್ಗಿ ಬಂದೇ ಇಲ್ಲ. ಹಂಗೆ ಬಿದ್ದೈತೆ 3,000 ರೂಪಾಯಿ ಸಾಮಾನು ಮಾಡ್ಕೊಂಡು ತಿನ್ನೋಗು. ಸುಮ್ನೆ ಇರು, ನೀನು ಮಾತಾಡ್ಬೇಡ. ಮಾತಾಡ್ತಾ ಇಲ್ಲ. ನಮ್ಗೆ ಲಕ್ಷ ಅಂದ್ರೆ ದೊಡ್ಡ ವಿಷಯ. ಅದನ್ನ ನೋಡಿಲ್ಲ ಲಕ್ಷ. ಕೆಲ್ಸಕ್ಕೆ ಹೋಗ್ಲೇನು?
ನನಗೆ ಅದ್ ಕಷ್ಟ ಸುಖ ನಾನೇ ಸಾಕೋಣ ಅಂತ ಕಳ್ಸಿಲ್ಲ. ನೀವು ಸಾಕಿಲ್ವಲ್ಲ, ಅಲ್ಲ madam, ಕಷ್ಟಪಟ್ಟು ನೀವು ನೆಟ್ಟಿಗೆ ಒಂದ್ ಮನೆ ಮಾಡಿಲ್ವಲ್ಲ, ಮೇಡಮ್ ಮಾಡಿದ್ದೀನಲ್ಲ. ಅದೀಗ 6 ತಿಂಗಳಿಂದ ಮನೆ ಮಾಡಕ್ ಆಗ್ಲಿಲ್ಲ ಅಂತ 20,000 ಅವ್ರನ್ನ ಕೇಳ್ದೆ ಅಂತ ನನಗೆ ಹೇಳಿದ್ರಿ. ಮತ್ತೆ ತಿಂಗಳ ಕಾರ್ ತಗೊಂಡ್ ವಸ್ತ್ರಲ್ಲಿ ಕೇಳ್ದೆ, ಇರ್ಲಿ, ಕೊಟ್ಟಿಲ್ಲ ಅವರು. ಅವ್ರು ಕೊಡ್ಲಿಲ್ಲ ಅಲ್ಲ, ನೀವು ಕೇಳೋ ನೀವು ಅಷ್ಟೊಂದು ನಿಮ್ ಬಗ್ಗೆ ಅಭಿಮಾನ ಇದೆ, ಮತ್ ಯಾಕೆ ನೀವೇ ಮಾಡೋದು? ನಾನು ಹಲವಾರು ಸತಿ ಅವ್ರಿಗೆ ಹೆಲ್ಪ್ ಮಾಡಿದೆ, ನನಗೂ ಕೊಡ್ತಾರೆ ಅಂತ ನಾನು ಕೇಳ್ದೆ ಯಾಕೆ ಕೇಳ್ಬೇಕು? ನೀವೇ ತಾನು ನಿಮ್ ಹೆಂಡತಿನ ಸಾಕ್ತೀನಿ ಅಂತ ಹೇಳ್ತಾ ಇರೋದು, ಯಾಕೆ ಕೇಳ್ತೀರಿ? ಅವ್ರ ಮನೇಲಿ ಯಾಕೆ ಹೋಗಿದ್ರಿ? ಅದೇ ಮೇಡಮ್ ನಾನು ತಪ್ಪು ಮಾಡಿದೆ, ಅವ್ರ ಮನೆಗೆ ಹೋಗಿದೆ. ಅದೇ ಮೇಡಮ್ ತಪ್ಪಲ್ಲ, ನೀವ್ ಇಟ್ಕೊಂಡಿರೋ ಮನಸ್ಸಿನಲ್ಲಿ ಕಲ್ಪನೆಗಳೇ ತಪ್ಪು. ಹೆಚ್ಚಿನ ತೊಂದರೆ ಏನೂ ಇಲ್ಲ, ಅವರಿಬ್ರು ಜಗಳ ಆಡಕ್ ಕಾರಣವೇ ಇಲ್ಲ ನನ್ನ ಲೆಕ್ಕದಲ್ಲಿ. ತಮ್ಗೇನ್ ಅನ್ಸುತ್ತೆ ಸರ್? ಜಗದೀಶ್ ಮಮತಾ, ಆದರ್ಶ ದಾಂಪತ್ಯದಲ್ಲಿ ನನಗೂ ನಂಬಿಕೆ ಇಲ್ಲ, ಅದೆಲ್ಲ ಸುಮ್ಮನೆ ಹೇಳ್ಬೋದಷ್ಟೇ. ಅದು ಇಷ್ಟು ಹೊಂದಾಣಿಕೆ ನಿಮ್ಗೆ ಬರಲ್ಲ ಅಂತ ಹೇಳಿ ಬಹಳ ಆಶ್ಚರ್ಯ ಆಗತ್ತೆ. ಇಷ್ಟು ಚೆನ್ನಾಗಿದ್ದೀರಿ, ನೋಡೋಕ್ಕೂ ಚೆನ್ನಾಗಿದ್ದೀರಿ, ಚೆನ್ನಾಗಿ ಮಾತಾಡ್ತೀರಿ, ಬುದ್ಧಿವಂತಿಕೆ ಇದೆ, ಯಾಕೆ ಹೊಂದಾಣಿಕೆ ಸಾಧ್ಯ ಆಗ್ತಾ ಇಲ್ಲ? ಅದು ಯಾಕೆ ಅಷ್ಟು ಸಂಶಯ ಜಗದೀಶ್? ಸರ್ ನಾವಿಬ್ರೇ ಚೆನ್ನಾಗಿದ್ದೀವಿ ಸರ್, ತುಂಬಾ ಚೆನ್ನಾಗಿದೆ. ನಿಮ್ ಹೆಂಡತಿ ಕೆಲ್ಸಕ್ಕೆ ಹೋಗ್ತಾರಲ್ವಾ ಸರ್? ಒಂದ್ ನಿಮಿಷ ಇರ್ರಿ. ಸೀತಾ ಅವ್ರು ಆಕ್ಟಿಂಗ್ ಮಾಡ್ತಾರಲ್ವಾ ಸರ್? ಖಂಡಿತವಾಗಿ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗೋದ್ರಲ್ಲಿ ತಪ್ಪಿದೆ. ಅಥವಾ ನಿಮ್ ಅಭಿಮಾನ ಕಮ್ಮಿ ಆಗ್ಬಿಡುತ್ತಾ ಸರ್? ನಿಮ್ ಗೌರವ ಸಮಾಜದಲ್ಲಿ ಮಾಳವಿಕಾ ಅವರು ಹೇಳಿದ್ಮೇಲೆ ನಾವ್ ಏನ್ ಹೇಳ್ಬೇಕಿಲ್ಲ, ಅಷ್ಟು ಸಮರ್ಥವಾಗಿ ಅವ್ರು ನಿಭಾಯಿಸ್ತಾ ಇದಾರೆ ಎಲ್ಲವನ್ನ. ನಾನು ಹೇಳ್ತೀನಿ ಜಗದೀಶ್, ಸ್ವಲ್ಪ ವಿಶಾಲ ಮನಸ್ಸನ್ನ ತಂದ್ಕೊಂಡು ನಾ ಹೇಳದ್ ಕೇಳು. ದಯವಿಟ್ಟು ಕೆಲ್ಸಕ್ಕೆ ಹೋಗೋದಕ್ಕೆ ಅವಶ್ಯ. ಅವರು ತುಂಬಾ ಎಂಗೇಜ್ ಆಗಿರ್ತಾರೆ, ಸಂತೋಷವಾಗಿರ್ತಾರೆ. ನಿಮ್ಮ ಪ್ರೀತಿ ಇದನ್ನ ಎಷ್ಟೋ ಜಾಸ್ತಿ ಆಗತ್ತೆ. ನಾನು ಹೇಳ್ತೀನಿ, ಸ್ವಲ್ಪ ಅವ್ರಿಗೆ ಕೆಲ್ಸಕ್ಕೆ ಹೋಗೋದಕ್ಕೆ ಅವಕಾಶ ಕೊಡಿ. ಅವರು ನಿಮ್ಮನ್ನು ತುಂಬಾ ಒಳಗಿನ ಹೃದಯದಲ್ಲಿ ಖಂಡಿತ ಅವರಿಗೂ ಪ್ರೀತಿ ಇದೆ. ನನಗನ್ಸಿದ ಮಟ್ಟಿಗೆ ಮಮತಾ ಅವರಿಗೂ ಖಂಡಿತ ಪ್ರೀತಿ ಇದೆ. ಅಷ್ಟು ಸುಲಭದಲ್ಲಿ ಹೋಗಲ್ಲಮ್ಮ ಅದು. ಪ್ರೀತಿ ಅನ್ನೋದು ಅಷ್ಟು ಸುಲಭನಾ ಹೋಗೋದಕ್ಕೆ? ನೀವು ಮಾಂಗಲ್ಯ ಕಳ್ಸಿ ಇಡ್ಬೋದು, ಅದು ವಿಷಯ ಬೇರೆ. ನಾನು ಹೊಂದ್ಕೊಂಡು ಹೋಗ್ತೀನಿ. ಇವಾಗ 4 ಜನ ನೋಡ್ಬಿಟ್ಟು ನಾವು ಬುದ್ಧಿ ಕಲಿಬೇಕು ಸರ್. ಅದನ್ನ ಈ ಕಾಲದಲ್ಲಿ ಇದು ಎಜುಕೇಟೆಡ್ ಆಗಿ ಎಷ್ಟು ಇದಿದ್ರೆ ತುಂಬಾನೇ ಕಷ್ಟ. ಅಣ್ಣ ತಮ್ಮ ಅನ್ನಂಗಿಲ್ಲ ಸರ್, ತಮ್ಮನ ಜೊತೆ ತಿನ್ನೋದಕ್ಕೂ ಅನುಮಾನ ಬೀಳ್ತಾನೆ. ನನ್ನ ಹತ್ರ ಕುತ್ಕೊಂಡು ಜಗಳ ಕಾದಿದ್ದಾರೆ ಸರ್, ಆತರ ಎಲ್ಲ ಅನುಮಾನ ಇರ್ತಾರೆ ಸರ್. ಮಾಲ್ವಿಕಾ ಅವ್ರ ಅದ್ರ ಬಗ್ಗೆ ಹೆಚ್ಚು ಬೆಳಕು ಚೆಲ್ಬಹುದು. ನಿಮ್ ತಾಯಿ ಇಲ್ದೆ ನಿಮ್ ಗಂಡನ್ ಮಾತಾಡಿಸ್ತಿರೋ ನೀವು? ಮಾತಾಡ್ಸಕ್ ಏನು ಉಳ್ದಿಲ್ಲ ಮೇಡಮ್ ಮಾತಾಡ್ಸಕ್ಕೆ. ನಿಜವಾಗ್ಲೂ ನಾನು ಎಷ್ಟೋ ಕನ್ಸಿಟ್ಕೊಂಡಿದ್ದೆ, ನಾವ್ ಹಿಂಗ್ ಬಾಳ್ಬೇಕು ಬದುಕ್ಬೇಕು ಅಂತ ಎಲ್ಲ ನನ್ ಮನಸ್ಸನ್ನ ನುಚ್ಚು ನೂರ್ ಮಾಡಾಕ್ಬಿಟ್ಟಿದ್ದಾರೆ ಮೇಡಮ್. ನಾವಿಬ್ರೇ ಇದ್ದಾಗ ಗಂಡ ಇದ್ರೆ ಪಾಪ ಬರಲ್ಲ ಅಂತ ಎಷ್ಟೋ ಸತಿ ಹೇಳಿದಾರೆ. ಅವ್ರು ಇಲ್ಲದೇ ಟೈಮಲ್ಲಿ ನನಗೂ ಫೋನ್ ಮಾಡಿದಾರೆ, ನಾ ಸಿಮ್ ಚೇಂಜ್ ಮಾಡ್ಬಿಟ್ಟು ಇದಾಗೋಯ್ತು. ಆ ಕಾಲ್ ಟೈಮಲ್ಲಿ ಹಂಗೆ ಇಟ್ಟಿದ್ದೆ. ಇಷ್ಟೊತ್ತು ಅವರು ನಿಮ್ಗೇನೋ ಒಂದ್ ವಿಚಾರ ಹೇಳಿದ್ರ, ಅದೆಲ್ಲ ತಲೆ ಒಳಗಡೆ ಹೋಯ್ತು ಹೋಗ್ಲಿಲ್ವೋ? ಹೋಗಿದೆ. ಏನ್ ಹೋಯ್ತು ಮೇಡಮ್? ಅವ್ರ ಮನೇಲಿ ಚೆನ್ನಾಗಿ ನಾವಿಬ್ರೇ ಇದ್ರೆ ಚೆನ್ನಾಗಿರ್ತೀವಿ. ಅವ್ರ ಮನೇಲಿ ಏನ್ ಮಾಡ್ತಾರೆ ಗೊತ್ತಾ, ಚಿಕ್ಕದೊಂದು ದೊಡ್ಡ ವಿಷಯ ಮಾಡ್ತಿದ್ದಾರೆ. ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನೀವಿಬ್ರೇ ಇದ್ದಾಗ ಚೆನ್ನಾಗಿ ಇಲ್ದೇ ಇದ್ ಹೊತ್ತಿಗೆ ಅವ್ರ ಮನೇಲಿ ಹೋಗಿ ಕೂತಿರೋದಲ್ಲ. ಮಾಡ್ಕೊಳ್ಳೋದು ಯಾರು? ಸರಿ ಮಾಡ್ಕೊಳ್ಳೋದು, ನಾವ್ ಚೆನ್ನಾಗಿ ನೋಡೋಂಗ್ ಮಾಡ್ಕೊಂಡಿದ್ದಾರು. ಮೇಡಮ್ ಅವ್ರಿಗೇನೋ ಕೆಲಸ ಕೇಳ್ತಾರಲ್ವಾ, ಆಸೆ ಇದೆ, ಅದನ್ನ ಕಳಿಸ್ಬಿಟ್ರೆ ಏನಾಗ್ಬಿಡುತ್ತೆ ನಿಮ್ಗೆ? ಕೆಲ್ಸಕ್ಕೆ ಹೋಗ್ತಾ ಇದ್ದು 2 ದಿನ ರಜೆ ಹಾಕ್ಬಿಟ್ಟು ಅವ್ರ ತಾಯಿಯವ್ರ ಮನೆಗೆ ಹೋದ್ಮೇಲೆ ಬಂದೇ ಇಲ್ಲ. ನನಗ್ BP ರೈಸ್ ಮಾಡ್ಬೇಡ, ಇಷ್ಟೊತ್ ತನಕ ತಾಳ್ಮೆ ಆಗಿದ್ದೀನಿ. ಸುಮ್ನೆ ಏನ್ ಮಾತಾಡ್ಬೇಕು ಅದನ್ನ ಮಾತಾಡು. ಯಾವ ಕೆಲ್ಸಕ್ಕೆ ಕಳಿಸ್ತಿದ್ಯಾ? ಹೋಗಿದೀನಿ ಮೇಡಮ್, ಕನಕಪುರದಲ್ಲಿ 1 ತಿಂಗಳು 2 ತಿಂಗಳು ಗಾರ್ಮೆಂಟ್ಸ್ ಹೋಗಿರೋದು. ಅದ್ರಲ್ಲೂ ಒಂದ್ ಬಂತು, ಅಲ್ಲಿ ನಮ್ಮ ಮಾವ ಕೆಲ್ಸ ಮಾಡ್ತಾ ಇದ್ರು. ಅವನಿಗೂ ನಿಂಗೂ ಏನ್ ಸಂಬಂಧ ಅಂದ್ರು ಕೇಳಿ. ಇಲ್ದೇ ಟೈಮಲ್ಲಿ ಏನಕ್ಕೆ ಬರ್ಬೇಕು? ಅವ್ರು ಯಾವಾಗ ಬಂದೇ ಇಲ್ಲ ನಮ್ಮ ಮನೆ ಮೇಡಮ್. ಅವಾಗ ಏನಕ್ಕೆ ಬರ್ಬೇಕು? ನಾವ್ ಇಲ್ದೇ ಟೈಮಲ್ಲಿ ಬೇರೆ ಹೆಣ್ಮಕ್ಳಿದಾರೆ, ಅವ್ರು ಮಾತಾಡ್ಲಿ. ಇದನ್ನ ನಾನು ಮಾತಾಡ್ತಿರೋ ನಿಮ್ ತಲೆಯಲ್ಲಿರೋ ಭೂತನ ಹೆಗಲ ಮೇಲೆ ಶನಿ ಎಲ್ಲ ಸವಾರಿ ಆಗಿರೋ ತಲೆ ಒಳಗಡೆ ಭೂತ. ಜಗದೀಶ್ಗೆ ನಿಜವಾಗ್ಲೂ ಜವಾಬ್ದಾರಿ ಅನ್ನೋದೇ ಇಲ್ಲ. ಸುಮ್ಮನೆ ನೀವು ಪ್ರೀತಿ ಮಾಡ್ಲಿಲ್ಲ. ನೀವು ಪ್ರೀತಿ ಪ್ರೇಮ ಅಂದ್ರೆ ಏನು ಅಂತ ನಿಮಗ್ ಗೊತ್ತಿಲ್ಲ. ಪ್ರೀತಿ ಮಾಡಿದ್ಮೇಲೆ ತ್ಯಾಗಕ್ಕೂ ಸಿದ್ಧವಾಗಿರ್ತಾರೆ. ಮಾವ ಮನೆಗ್ ಬಂದ್ರೆ ತಪ್ಪೇನಿಲ್ಲ, ಸಂಬಂಧ ಅಂದ್ಮೇಲೆ ಬಂದೇ ಬರ್ತಾರೆ. ನಿಮ್ಗೆ ಅನುಮಾನ ಅನ್ನೋದು ದಯವಿಟ್ಟು ಬಿಟ್ಬಿಡಿ. ನೀವು ಅವ್ರನ್ನ ಪ್ರೀತಿಸಿ ಮದ್ವೆ ಆಗಿದ್ದೀರಾ ಅಲ್ವಾ? ತಾಯಿ ತಂದೆ ನೋಡಿ ಮಾಡಿರೋದಂತೂ ಖಂಡಿತ ಅಲ್ಲ. ನೀವಿಬ್ರು 1 ವರ್ಷದಿಂದ ಪ್ರೀತಿಸಿ ಜೊತೆ ಓಡಾಡಿ ಅನ್ಯೂನ್ಯತೆ ಕಂಡುಕೊಂಡು ಆಮೇಲೆ ನೀವು ಮದ್ವೆ ಆಗಿದ್ದೀರಲ್ವಾ? ದಯವಿಟ್ಟು ಅನುಮಾನ ಅನ್ನೋದ್ ಬಿಟ್ರೆ ನಿಮ್ಮಿಬ್ರಲ್ಲೂ ಒಳ್ಳೆ ಹೊಂದಾಣಿಕೆ ಸಿಗುತ್ತೆ. ಹಿಂದೆ ಲವ್ ಮಾಡಿದ್ನಂತೆ, ಸರಿ ಆಯ್ತು, ನನ್ ಜೊತೆ ಮದ್ವೆ ಆಗ್ಬಿಟ್ಟು ಮದ್ವೆ ಆದ್ಮೇಲೆ ನಾನು ಹುಡುಗಿ ಎದುರಿಗೆ ಕುತ್ಕೊಂಡು ಮಾತಾಡ್ತಿರ್ತಾನೆ. ನಾನು ಅವ್ರ ಮೇಲೆ ಅದೇ ಡೌಟ್ ಬರ್ಬೋದಿತ್ತು ತಾನೆ. ಕೇಳಿ ಸುಳ್ಳ ಕೇಳಿ. ಏನಿಲ್ಲ, ಒಂದ್ ಹುಡುಗಿನ ಲವ್ ಮಾಡಿ ಮದ್ವೆ ಆದ್ಮೇಲೆ ಅದ್ ಬಿಟ್ಟಾಗ್ತೆ. ನನ್ನ ಎದುರಿಗೆ ನಾನೇ ಏನಕ್ಕೆ ಮಾತಾಡೋದು? ನಿನ್ ಮೇಲೆ ನಂಬಿಕೆ ಇರೋದಕ್ಕೆ ತಾನೇ ನಾನು ಮಾತಾಡೋದು. ಮೇಡಮ್, ನಮ್ಗೆ ನನ್ ಕಾರ್ ಇದ್ರಲ್ಲಿ ಇರುವಾಗ ಕ್ಯಾಬ್ನವರು ಯಾರೋ ಫೋನ್ ಮಾಡ್ತಾರೆ, ಅದನ್ನೇ ಅವ್ರೇನ್ ತಿಳ್ಕೊಬಿಡೋದೆ. ಪ್ರಾಬ್ಲಮ್ ಏನಂತ ಕೇಳಿ ಹೋಗ್ಲಿ. ಏನ್ ಹೇಳಪ್ಪ, ಏನ್ ಪ್ರಾಬ್ಲಮ್ ಹೇಳು. ಈಗ ಮೇಡಮ್, ಈಗ ಇವ್ರ ಕಡೆ ಹೋದ್ರೆ ಇವ್ರ ಮನೆಗೆ ಹೋದ್ರೆ ಎಲ್ಲ ಸೇರ್ಕೊಂಡು ಹೊಡಿತಾರೆ, ಇಲ್ಲೂ ಹೋಗಿಲ್ಲ. ಈಗ ನಮ್ಮ ಮನೆಗಂತೂ ಹೋಗಂಗೆ ಇಲ್ಲ. ಅಲ್ಲಿಗೆ ಹೋದ್ರೆ ಊರ್ ಜನ ನಮ್ಮ ತಂದೆ ಅವ್ರು ನಮ್ಮ ತಾಯಿಗೂ ತಮ್ಮಂಗೆ ಅವ್ರ ತೊಂದರೆ ಕೊಡ್ತಾರೆ. ಇಲ್ಲ ನಮ್ಮ ಯಾರೋ ರಿಲೇಷನ್ ಮನೆಗೆ ಹೋದ್ರೆ ನೀವು ಬರ್ಬೇಡ ಡೈರೆಕ್ಟ್ ಹೇಳ್ತಾರೆ. ಸುಮ್ಮನೆ ಇಟ್ಟಾಡ್ತಾ ಇದೀವಿ ಮೇಡಮ್ 3 ತಿಂಗಳಿಂದ. ಸರಿ, ಏನ್ ಮಾಡ್ಬೇಕು? ನಾವೇನ್ ಮಾಡ್ಬೇಕು ಅದಕ್ಕೆ? ಕಳಿಸ್ಕೊಟ್ರೆ ನಾವು ಜೊತೆಲಿ ಇರ್ತೇವೆ ಮ್ಯಾಮ್.
ಈಗ 1 ಇಯರ್ ನೀನು ನಿಮ್ಮ ಅಮ್ಮನ ಮನೆಗೆ ಹೋಗ್ದಿರಾ, ನೀವಿಬ್ರು ಹೋಗ್ದಿರಾ, ನೀವು ಸಪರೇಟ್ ಬಂದು ಕೆಂಗೇರಿಲಿ ಮನೆ ಮಾಡಿದಾರೆ ತಾನೆ. ಅವ್ರು ಏನ್ ತಂದಾಕ್ತಾರೆ ಅವರು ಕೆಲ್ಸಕ್ಕೆ ಕಳ್ಸೋದಿಕ್ ಇವಾಗ ಒಪ್ಕೊಂಡಿದ್ದಾರೆ ಎಲ್ಲಾರ ಮುಂದೆ. ನೀವು ಬಂದ್ ಅಲ್ಲೇ ಇರಿ. ಅಯ್ಯೋ ಅಷ್ಟೇ, ಅವ್ರು ಹೇಳೋದು ಅಷ್ಟೇನೆ. ಅದ್ಯಾಕೆ ನೀನೇ ಡಿಸಿಷನ್ ತಗೋತಾ ಇದ್ಯಾ? ಎಷ್ಟ್ ಜನ ಮಕ್ಳು? ಮಕ್ಳಿಲ್ಲ ಮೇಡಮ್. ಯಾಕ್ರಿ ಮಕ್ಳಿಗೆ? ಮಕ್ಳಾಗಿಲ್ಲ ಮೇಡಮ್. ಯಾಕಾಗಿಲ್ಲ ಗೊತ್ತಿಲ್ಲ ಮೇಡಮ್. ಏನ್ ಮಾಡ್ಕೊಂಡಿಲ್ಲ, ಎಲ್ಲ ಚೆಕಪ್ ಮಾಡ್ಸಲ್ಲ ಮೇಡಮ್. ಗೊತ್ತಿಲ್ಲ, ಬೇಕಿಲ್ಲ, ಚೆಕಪ್ ಮಾಡ್ಸಲ್ಲ. ಅವ್ರ ಅಕ್ಕಂಗೂ ಒಂದ್ 3 ವರ್ಷದ ಮೇಲೆ ಆಯ್ತು. ನಾನು ಆತರ ಏನೋ ಅನ್ಕೊಂಡು ನಾನು ಏನು ತಲೆ ಕೆಡ್ಸ್ಕೊಂಡ. ಸ್ವಲ್ಪ ಸಂಪಾದನೆ ಆದ್ಮೇಲೆ ಏನೋ ಆಮೇಲೆ ಇದಾಗುತ್ತೆ. ಸದ್ಯಕ್ ಬೇಡ ಅಂತ ನಾನ್ ಸದ್ಯಕ್ ಬೇಡ ಅಂತ ಹೇಳಿದೆ, ಬಟ್ ಆಗಿಲ್ಲ ಅಷ್ಟೇ. ಅಲ್ಲಲ್ಲ, ಆಗಿಲ್ದೇ ಇರೋದ್ರ ಬಗ್ಗೆ ಬೇಜಾರು ಇಲ್ಲ, ಏನು ಅನ್ಸಲ್ಲ. ಈಗ ಅನ್ನಿಸ್ತಾ ಇದೆ ಮೇಡಮ್, ತುಂಬಾ ಬೇಜಾರಾಗ್ತದೆ. ನಾನ್ ಕೇಳಿದ್ಮೇಲೆ ನೀವು ದಿನಾಗ್ಲೂ ನಾನ್ ಬಂದ್ ಕೇಳ್ಬೇಕಾ? ನಿಮ್ಗೆ ಬೇಜಾರಾಯ್ತಾ? ಕೇಳಿದ್ಮೇಲೆ ನೀವ್ ಸಂಶಯ ಪಡಲ್ವಾ? ನೀವ್ ಹೆಂಡ್ತಿನ ಕೆಲ್ಸಕ್ಕೆ ಕಳಿಸ್ತೀರಾ? ನಾನ್ ದಿನ ಬಂದ್ ನಿಮ್ಮ ಮನೆ ಮುಂದೆ ನಿಂತ್ಕೊಳ್ಳ ಪೊಲೀಸ್ ತರ? ನೀವು ಕೇಳದ್ಮೇಲಲ್ಲ, ನಾ ಬಿಟ್ಟು ಹೋದ್ನಲ್ಲ ಅವಾಗ. ಯಾಕಂದ್ರೆ ಒಂದ್ ಮಗು ಇದ್ರೆ ಇಷ್ಟೊಂದು ಸಮಸ್ಯೆ ಬರ್ತಿರ್ಲಿಲ್ಲ. ಒಂದ್ ನಿಮಿಷ ಇಲ್ಲಿ ಕೇಳಿ. ಯಾಕೆ ಆ ಮಗುನು ಆಟೆ ಬಂದ್ಲಿದ್ದಿರೋದು? ಏನ್ ಸಮಸ್ಯೆ? ನಾನು ಎತ್ಕೋಗ್ತಿದ್ದೆ, ನಾನ್ ಸಾಕೋಗ್ತಿದ್ದೆ. ಹೆಂಡ್ತಿನ ಎತ್ಕೊಂಡು ಹೋಗ್ ಸಾಕ್ರಿ, ಮಗು ಇಲ್ದೇ ಇರೋ ಮಗುನ್ ಎತ್ಕೋಗು ರೆಡಿ. ಬಾಳ ಬುದ್ಧಿಯಲ್ಲಿ ತುತ್ತು ಮೂಸ ಬ್ಯಾಡ ಹಿಂಗುತ್ತಕ್ಕ ಅದ್ನ ಹಂಗುತ್ತಕ್ಕ ಜಿಂಗಿ ಚಕ್ಕ ಜಿಂಗಿ ಜಿಂಗಿ ಚಕ್ಕ ಹಿಂಗುತ್ತಕ್ಕ ಅದ್ನ ಹಂಗುತ್ತಕ್ಕ. ಇವ್ರದ್ದು ಯಾವುದೇ ರೀತಿಯ ದೊಡ್ಡ ಅಪರಾಧ ಇವರಿಬ್ಬರಲ್ಲಿ ಯಾರಲ್ಲೂ ನಡೆದಿಲ್ಲ. ತಾಳಿ ಹೀಗ್ ಬಿಚ್ಚಿಟ್ಬಿಟ್ರೆ ವಿಚ್ಛೇದನೆ ಆಗೋಯ್ತು ಅಂತನ? ಇಲ್ಲ, ಅದು ವಿಚ್ಛೇದನ ಆಗೋದೇ ಇಲ್ಲ ಯಾವುದೇ ರೀತಿ. ಇನ್ನೊಂದು ತಾಳಿ ಅಂತ, ತಾಳಿಗೆ ಒಂದು ಗೌರವ ಇದೆ. ನೀವು ರಿಜಿಸ್ಟರ್ ಮ್ಯಾರೇಜ್ ಆಗಿ ಇಬ್ರು ಒಪ್ಪಿಗೆ ಆಗಿತ್ತಾನೆ ಮ್ಯಾರೇಜ್ ಆಗಿರೋದು. ಅದೇ ತಾಳಿ ಇದು ನಿಮ್ಗೆ. ನೀವು ಯಾವಾಗಂದ್ರೆ ಆವಾಗ ಬಿಚ್ಚಿಡೋದಕ್ಕೆ ಅದು ಆಟದ ವಸ್ತು ಅಲ್ಲ, ಅದಕ್ಕೆ ಒಂದು ಗೌರವ ಇದೆ. ಈ ಪ್ರೋಗ್ರಾಮ್ ಏನು ಹೇಳಿ, ಬದುಕು ಜಟಕಾ ಬಂಡಿ ಅಂದ್ರೆ ಏನು? ಆ ಜಟಕಾ ಬಂಡಿ ತರನೇ ಓಡ್ತಾ ಇರ್ತದೆ. ಅದನ್ನು ಇಬ್ರು ಸರಿದೂಗಿಸ್ಕೊಂಡು ಹೋಗ್ಬೇಕು. ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಾರೆ, ಹೆಂಡತಿಯನ್ನ ವಾಪಸ್ ಪಡೆಯೋಕೆ ಏನ್ ಸರ್ ಪರಿಹಾರ ಕಾನೂನಲ್ಲಿ? ಕಾಂಜುಗಲ್ ರೈಟ್ಸ್ ಹಾಕೋಬಹುದು. ರೆಸ್ಟಿಟ್ಯೂಷನ್ ಆಫ್ ಕಾಂಜುಗಲ್ ರೈಟ್ಸ್ ಹಾಕೊಂಡ್ರೆ ಕಾಂಜುಗಲ್ ರೈಟ್ಸ್ ಹಾಕೊಂಡು ಕಳಿಸ್ತಾರೆ ಸೀದಾ ಕೋರ್ಟಿಂದ ನೀವು ಅವ್ರ ಮನೆಗೆ ಹೋಗಂಗೆ ಕಾಂಜುಗಲ್ ರೈಟ್ಸ್ ಹಾಕೋಬಹುದು. ಅಯ್ಯೋ ಎಲ್ಲ ಆಯ್ತು ಮೇಡಮ್, ನಾವು ಎಲ್ಲ ಅದು ಬೇಜವಾಬ್ದಾರಿಯಾಗಿ ಅವ್ರ ಮರ್ಯಾದೆನೂ ತೆಗೆಯೋದ್ ಬೇಡ ಅಂತ ನನ್ ಕಣ್ಣು ಮರೆಯಾಗಿದ್ದೀನಿ ಮೇಡಮ್, ನಿಜವಾಗೂ. ಮೇಡಮ್ ಅವ್ರ ಮಾತಾಡ್ತಾರೆ ಮೇಡಮ್ ಅಲ್ಲ, ಅವ್ರಿಗೆ ಹಕ್ಕಿದೆ ಹೆಂಡತಿನ ಮನೆ ಕರ್ಕೊಂಡು ಹೋಗಕ್ಕೆ. ಅಕ್ಕಿದೀರ ಅವ್ರ ಜಗಳದಾಗೆ ಕರ್ಕೊಂಡು ಹೋಗೋರು ಇವರು ಗುಡಿಸ್ಲೇ ಇರ್ತಿದ್ದಾರೆ. ಅದು ಎಂತದ್ದು ಗೊತ್ತಾ? ಇರ್ಸಿದ್ರು ಇರ್ಬೇಕಾಗತ್ತೆ. ಇರ್ತೀನಿ, ನಾನು ಇರಲ್ಲ ಅಂತ ಹೇಳ್ತಿಲ್ಲ. ಮರದ ಕೆಳಗಡೆ ಸಂಸಾರ ಮಾಡೋದಿದ್ರು ಮಾಡ್ತಾ ಇದ್ದೀನಿ ಅಂತ ನಾನು ಹೇಳೋದು. ಆಗಲ್ಲ, ಇವಾಗ ಅಷ್ಟೊಂದು ಇದು ಉಳಿಸ್ಕೊಂಡಿಲ್ಲ ಮೇಡಮ್ ಅವರು. ನಿಮ್ಗೂನು ದುಡುಕು ಜಾಸ್ತಿ ಇದೆ, ನಿಮ್ ತಾಯಿಯವ್ರಿಗೂ ಇದೆ. ಅವ್ರಿಗಂತೂ ಯಾರು ಏನ್ ಹೇಳ್ತಾ ಇದಾರೆ ಅಂತ ಕೇಳೋ ಅಷ್ಟು ಇದು ಇಲ್ಲ. ಅವ್ರಿಗೇನೋ ಒಂದ್ ತಮಾಷೆ ಆಗಿದೆ, ಅವ್ರಿಗೆ ಹೇಳ್ತಾ ಇದಾರೆ, ಅವ್ರ ತಮಾಷೆಗೆ ತಗೊಳ್ತಾ ಇದಾರೆ ಮಾತು. ನೀವಾದ್ರೂ ಸ್ವಲ್ಪ ಗಂಭೀರವಾಗಿ ತಗೊಳ್ಳಿ, ನಿಮಗ್ ಬುದ್ಧಿ ಇದೆ ಅಲ್ವಾ? ನೀವಾದ್ರೂ ಸ್ವಲ್ಪ ಗಂಭೀರ ತಗೊಳ್ಳಿ. ಸಂಸಾರ ಅನ್ನೋದು ದೊಡ್ಡದು, ಅರ್ಥ ಮಾಡ್ಕೊಳ್ಳಿ ನೀವು. ಮಮತಾ, ನೀನ್ ನನಗೊಂದು ಪುಟ್ಟ ಸೋದರಿ ಇದ್ದಾಗಮ್ಮ, ನಿಮ್ ನೋವು ನನಗೆ ಅರ್ಥ ಆಗತ್ತಮ್ಮ. ತುಂಬಾ ಕಷ್ಟಪಟ್ಟಿದ್ದೀರಿ, ನೊಂದಿದ್ದೀರಿ, ಎಲ್ಲ ಅರ್ಥ ಆಗತ್ತೆ. ಹಾಗೆ ಜಗದೀಶ್ಗೂ ಅವನದೇ ಆದ ನೋವು ಇರುತ್ತೆ. ಅವನಿಗೆ ಏನೋ ಅಸಹಾಯಕತೆ ಇರ್ಬೋದು, ಫ್ರಸ್ಟ್ರೇಷನ್ ಇರ್ಬೋದು, ಬೇರೆ ಬೇರೆ ವಿಷಯಗಳು ಅವ್ರ ಹತ್ರ ಇರ್ಬೋದು. ಪಾಸಿಟಿವ್ ನೆಗೆಟಿವ್ ಇಬ್ಬರಲ್ಲಿ ಇರುತ್ತೆ. ನಮ್ಗೆ ಕಲಾವಿದ ನಗುಮುಖ ಮಾತ್ರ ಕಾಣ್ತಾ ಇರುತ್ತೆ ಜನರಿಗೆ. ನಮ್ಮ ಒಳಗಿನ ನೋವು ಕಷ್ಟ ನಮಗೂ ಎಷ್ಟೋ ವಿಷಯಗಳಿದೆ. ನಿಮ್ಮೆಲ್ಲ ಕಷ್ಟವೂ ಅರ್ಥ ಆಗುತ್ತೆ ನಿಮ್ಗೆ, ಎಲ್ರಿಗೂ ಗೊತ್ತಾಗಿದೆ. ಎಲ್ರಿಗಿಂತ ಹೆಚ್ಚು ತುಂಬಾ ತುಂಬಾ ಸಮಾಜಮುಖಿಯಾಗಿ ಸ್ಪಂದನೆ ಇಡುವಂತ ಮಾಲವಿಕ ಇದ್ದಾರೆ, ಗೊತ್ತಾಯ್ತಾ? ಅವ್ರಿಗೆ ನಾವು ಹ್ಯಾಟ್ಸ್ ಆಫ್ ಹೇಳಬೇಕು, ಈ ಜಿ ಕನ್ನಡ ವಾಹಿನಿಗೆ ಮತ್ತು ಮಾಳವಿಕಾ ಅವರಿಗೆ. ಜಗದೀಶ್ ಹತ್ರ ತುಂಬಾ ಪಾಸಿಟಿವ್ ಪಾಯಿಂಟ್ ಇದೆ, ಅಷ್ಟು ಸಮರ್ಥ, ಇಷ್ಟು ಒಳ್ಳೆ ಬಾಡಿ ಚೆನ್ನಾಗಿದೆ, ಎಲ್ಲ ದುಡಿದು ತಿನ್ನುವಂತ ಶಕ್ತಿ ಇದೆ, ಇಷ್ಟೆಲ್ಲ ಇದೆ, ಒಳ್ಳೆ ಪಾಯಿಂಟ್ಸ್ ನಿಮ್ಗೆ ತುಂಬಾ ಇದೆ. ಆದ್ರೆ ಕೆಲವು ನೆಗೆಟಿವ್ ತುಂಬಾ ದೊಡ್ಡದಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ಸಂಶಯ ಕಡಿಮೆ ಮಾಡ್ಕೊಳ್ಳಿ. ಮಮತಾ, ನೀವು ಬೇಡವೇ ಬೇಡ ಅಂತ ಹೇಳುವ ತೀರ್ಮಾನ ಬಿಟ್ಟು ಬಿಡ್ಬೇಕು, ಸಂಕಲ್ಪ ಮಾಡ್ಬೇಕಷ್ಟೇ. ವೇರ್ ದೇರ್ ಇಸ್ ಎ ವೆಲ್ ದೇರ್ ಇಸ್ ಎ ವೇ ಅಂತ ನಿಜವಾಗಿ ಹೇಳ್ಬೇಕು. ನನಗೆ ಪ್ರೀತಿ ಇದೆಯಾ ಇಲ್ವಾ ಜಗದೀಶ್ ಹತ್ರ? ಇಲ್ಲ ಸರ್. ಅವರು ನೀವ್ ಹೇಳ್ತಾ ಇರೋದು ಏನು ಕೇಳಿಸ್ಕೊಳ್ತಿಲ್ಲ. ದೇವ್ರಣೆಗಳು ನಂಗಿಲ್ಲ. ಏನಪ್ಪ ಬಾಯಿ ಮುಚ್ಕೊಂಡು ಕುತ್ಕೋ, ಹಿಂಗ ಅಂದಿ ಅಂದ್ರೆ ನನ್ ಜೀವನ ಹಾಳು ಮಾಡಾಕ್ಬಿಟ್ಟೆ. ಕುದುರೆ ಕತ್ತಿನಲ್ಲಿ ಗಂಟೆ ಗಿಲ್ಕಿ ಸದ್ದು ಜಿಂಗಿ ಚಕ್ಕ ಜಿಂಗಿ ಜಿಂಗಿ ಚಕ್ಕ, ಬಾಳ ಬುತ್ತಿಯಲ್ಲಿ ತುತ್ತು ಮೂಸ ಬ್ಯಾಡ ಹಿಂಗು ತಕ್ಕ ಅದ್ನ ಹಂಗು ತಕ್ಕ, ಜಿಂಗಿ ಚಕ್ಕ ಜಿಂಗಿ ಜಿಂಗಿ ಚಕ್ಕ ಹಿಂಗು ತಕ್ಕ ಅದ್ನ ಹಂಗು ತಕ್ಕ. ಏನ್ ನಿಮ್ ಸಂಸಾರ ನಮ್ವರೆಗೂ ಬಂದಿದೆ. ನೀವು ನಿಮ್ ಸೊಸೆನ್ ಮನೇಲಿ ಇಟ್ಕೊಂಡಿದ್ರೆ ನಮ್ಗೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ. ಇಲ್ಲ ಮೇಡಮ್, ಅವರು ಮನೆ ಮಾಡ್ಕೊಂಡು ಬೆಂಗಳೂರಿನಲ್ಲಿ ನಾನು ಜೀವನ ಮಾಡ್ತೀನಿ ಅನ್ಬಿಟ್ಟು ಬೆಂಗಳೂರಿನಲ್ಲಿ ಬಂದ್ಬಿಟ್ಟಿದ್ದು. ಈಗೇನ್ ಊರಲ್ಲಿ ನಿಮಗ್ ತೊಂದರೆ ಆಗುತ್ತಾ? ಊರಿನಲ್ಲಿ ತೊಂದರೆ ಕೊಡ್ತಾರೆ. ಯಾಕೆ?
ನೀವು ಮಗನ ಇಟ್ಕೊಂತೀರಾ, ನೀವು ಊರ್ನ ಬಿಡಿಸ್ತೀವಿ ಅಂತ ಹೇಳಿ ತೊಂದರೆ ಕೊಡ್ತಾರೆ. ನಾವು ಅದಕ್ಕೆ ನೀವು ಬೇರೆನೇ ಇರಪ್ಪ, ನೀವು ಹೆಂಗ್ ಹೋಗಿದ್ರಿ ಹಂಗಿರ್ರಿ ಅಂತ ನಾವು ಹೇಳಿದ್ವಿ. ಇವಾಗ ಹುಡುಗ ಆ ಕಡೆ ಈ ಕಡೆ ಅಲ್ದಾಡ್ತಾನೆ ಅನ್ನೋ ಇಲ್ದೇನೆ ಇವ್ರೊಂದ್ ಕಡೆ ಇರ್ತಾರೆ. ಬೇಡ, ಇವಾಗ ಜೊತೆಲೇ ಇರ್ಲಿ. ಆಯ್ತಲ್ಲಮ್ಮ, ಇನ್ಯಾರಿಂದಮ್ಮ ಬೇಕೋ ಅಪ್ರೂವಲ್ಲು? ಅಯ್ಯೋ, ದೇವ್ರಿಗೂ ಕಷ್ಟ ತಪ್ಪಿದಲ್ಲ, ಎಲ್ಲಾರ್ಗೂ ಬಂದೇ ಎಲ್ಲರಿಗೂ ಕಷ್ಟ ಸೌಸ್ಕ ಹೋಯ್ತಾರಲ್ಲ ಅವರು ಒಂದ್ ಹೆಣ್ಣು. ಇವಾಗ ಅವ್ರ ಊರಲ್ಲಿ ಸೇರ್ಸಲ್ಲ ಅಂತಾನು ಗೊತ್ತು, ಅವ್ರ ಊರಲ್ಲಿ ಜಗಳ ಮಾಡ್ತಾರೆ ಅಂತಾನು ನಮಗ್ ಗೊತ್ತು. ಅವ್ರ ತಾಯಿ ಡೈರೆಕ್ಟ್ ಆಗಿ ಹೇಳ್ತಾರಲ್ಲ, ಮೇಡಮ್ ನಾವ್ ತಂದ್ ಇರ್ಸಿದೀವಿ, ನಮ್ಗೆ ಏನ್ ಬೇಕು ತಂದ್ ಕೊಡ್ತೀವಿ ಸಾಮಾನ್ಯ ಅಂತ ಹೇಳ್ತಾರಲ್ಲ ಅವರು. ಏನ್ ನಮ್ದು ನಿಮ್ಗೆ ಇಷ್ಟ ಇಲ್ಲ ಅಂತ ಅರ್ಥ ಅಲ್ಗೆ. ನನ್ಗೆ ಹೌದು ಸರ್, ನನ್ಗೆ ಇಷ್ಟ ಇಲ್ಲ. ಎಲ್ಲ ಸಾಮಾನು ಕೊಟ್ಟಿದ್ದೀವಿ ಸರ್. ಸ್ವಲ್ಪ ಮರ್ಯಾದೆ ಏನು ಕೊಟ್ಟಿಲ್ಲ ಅಂತ ಅಂದಿಲ್ಲ. ರಾಗಿ, ಅಕ್ಕಿ, ಖಾರದ ಪುಡಿ, ಮನೆ ಸಾಮಾನು ಎಲ್ಲ ಅದೆಲ್ಲ ಇದೆ ಅಂತ ಅವ್ರು ಬೇಕಾದ್ರೆ ಇವಾಗ್ಲೂ ಹೋಗಿ ನೋಡ್ಲಿ. ಅದೆಲ್ಲ ಇದೆ ಮಾಡಿದ್ದೆಲ್ಲ ರೂಮ್ ಮಾಡಿದೀವಿ, ರೂಮ್ ನಲ್ಲಿ ಇರೋದೆಲ್ಲ ನೋಡ್ರಿ. ಬೇಕಾದ್ರೆ ತಪ್ಪಾದ್ರೆ ಇಷ್ಟು ಸಭೆ ಒಳಗೆ ಬೇಕಾದ್ರೆ ಈ ಅಮ್ಮ ಮೇಡಮ್ ಇಲ್ಲಿ ಹೇಳ್ತಾರೆ ಮೇಡಮ್, ನೀವ್ ಹೋಗಿ ನೋಡಿರ್ತೀರಾ ಅಲ್ಲಿ. ಮಮತಾ ಇಲ್ಲಿ ಕೇಳು, ಇವಾಗ ನನ್ ಬೇಡ ಅಂತ ಹೇಳ್ತಾ ಇದ್ದೆ, ನೀನು ಅವನು ಹೋಗ್ಬೇಕಾದ್ರೆ ಯಾರೇನ್ ಬಂದಿರ್ಲಿಲ್ಲ ಬಂದಿರ್ಲಿಲ್ಲ. ಇರು ಹೇಳ್ತೀನಿ, ಒಂದ್ ನಿಮಿಷ ಹೇಳ್ತೀನಿ. ಬಂದಿರ್ಲಿಲ್ಲ ಅಲ್ವಾ? ಇವಾಗ ನನ್ಗೆ ಬೇಡ ಅಂತ ಹೇಳ್ತಾ ಇದ್ದೆ, ಇವಾಗ ಅವ್ನಿಗೆ ಏನ್ ಮಾಡ್ಬೇಕು ಹೇಳಪ್ಪ? ಇವಾಗ ಅವ್ನ ಊರಿಗೆ ಸೇರ್ಸಲ್ಲ, ಏನ್ ಕೊಡಲ್ಲ, ಇವಾಗ ಅವ್ನಿಗೆ ಏನ್ ಗತಿ ಮಾಡ್ಬೇಕಪ್ಪ? ಫುಟ್ಪಾತ್ ಮೇಲೆ ನಿಂತ್ಕೊಂಡ್ ಅವ್ನ ಇವಾಗ. ಅಲ್ಲಮ್ಮ, ನಿಮ್ ಇಷ್ಟನ, ನಿಮ್ ಇಷ್ಟಕ್ ಮದುವೆ ಆಗ್ತೀರಿ, ನಿಮ್ ಇಷ್ಟಕ್ ಬೇಡ ಅಂತೀರಿ, ಎಲ್ಲ ನಿಮ್ ಇಷ್ಟದ ಪ್ರಕಾರ ಅಲ್ವಾ? ನಿಮ್ಮ ವಯಸ್ಸು ಎಷ್ಟು? 21? 23 ವರ್ಷಕ್ಕೆ ನೀವು ಇಷ್ಟೊಂದು ಮಾತಾಡ್ತೀರಿ? ಮಾತಾಡಂಗ್ ಮಾಡಿದ ಯಾರು ಮಾಡಿಲ್ಲ. ಈ ವೇದಾಂತದ ಮಾತೆಲ್ಲ ಬೇಕಾಗಿಲ್ಲ. ನೀವೇನು ಪ್ರಪಂಚ ನೋಡಿಲ್ಲ. 23 ವರ್ಷಕ್ಕೆ ಏನು ನೋಡಕ್ ಸಾಧ್ಯವೇ ಇಲ್ಲ. ನಿಮ್ ಇಷ್ಟದ ಪ್ರಕಾರ ಎಲ್ರು ಆಟ ಆಡ್ಸಕ್ಕಾಗಲ್ಲ. ಇದು ಆಟ ಅಲ್ಲಮ್ಮ. ಮದುವೆ ಅಂತ ಆಗಬಾರ್ದಾಗಿತ್ತು. ಆದ್ಮೇಲೆ ನಿಭಾಯಿಸ್ಬೇಕು ಕಷ್ಟನೂ ಸುಖ. ತಾಯಿ ಮನೆಗೆ ಓಡ್ ಹೋಗಿ ಕೂತ್ಕೊಳ್ಳೋದ್ರಿಂದ ಯಾವ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಕರ್ಕೊಂಡೋಗ್ ಬಿಟ್ಟವ್ರಿಗೆ ಹೇಳಿ ಮೇಡಮ್, ಏನು ಕರ್ಕೊಂಡೋಗ್ ಬಿಟ್ರು, ನೀಟಾಗಿ ಒಂದ್ ಕಡೆ ಮನೆ ಮಾಡಿ ಸಿರ್ಸ್ಬೇಕಿತ್ತು. ಈಗ ಮಾಡಿದಾರೆ, ಹೋಗಿ ಈಗ ಮಾಡ್ಬಿಟ್ರೆ ಸತ್ಯ ಯಾರು ಗೊತ್ತಿರ್ಬೇಕು, ಸತ್ಯ ಯಾರು ನೋಡಿರ್ತಾರ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಇವಾಗ ನಾವು ಹೇಳ್ತೀವಿ. ನನ್ ಚೇರಲ್ಲಿ ನೀನ್ ಕೂತ್ಕೋ, ನಾನು ಅಲ್ಲಿ ಹೋಗಿ ಕೂತ್ಕೊಂಡ್ಬಿಡ್ತೀನಿ. ಕರೀರಿ ನಿಮ್ ಹೆಂಡ್ತಿನ, ನಿಮ್ ಮುಂದೆ ಕೂರ್ಸಿದ್ರಿ, ಕರೀರಿ, ಮನೆಗೆ ಕರೀರಿ, ಕರ್ಕೊಂಡು ಹೋಗಿ. ಮಮತಾ, ಎಲ್ಲಾರು ಕೀಳಾಗ್ ಕಂಡ್ಬಿಟ್ಟವ್ರೆ. ಅವ್ರಿದ್ರಿಗೆಲ್ಲ ಸಾಧಿಸಿ ತೋರ್ಸೋಣ ಬಾ. ಇವತ್ತು ಜಗದೀಶ್ ಹೇಳು ಮತ್ತೆ ತುಂಬಾ ವೆಯ್ಟ್ ಇರುತ್ತೆ, ಯಾಕಂದ್ರೆ ಎಲ್ಲರೂ ಸಾಕ್ಷಿ ಇದ್ದೀವಿ ನಾವೆಲ್ಲ. ಹಾಗಾಗಿ ಅವ್ರು ನೀವು ನುಣ್ಕೊಳ್ಳೋ ಹಾಗಿಲ್ಲ. ಅದಕ್ಕೋಸ್ಕರ ಸರ್ ನೀವು ಪ್ರಾಮಿಸ್ ಮಾಡಿದ ಅದನ್ನ ಉಳಿಸ್ಕೊಳ್ಬೇಕು ಜಗದೀಶ್. ಅದಕ್ಕೋಸ್ಕರ ಕಷ್ಟಪಟ್ಟು ನಮ್ಗೆ ಲಕ್ಷಾಂತರ ತುಂಬಾ ಇದು ಏನೋ ಬೆಟ್ಟ ಇದ್ದಂಗೆ ಅದನ್ನ ಸಂಪಾದನೆ ಮಾಡಿ ನಾನು ಕಾರ್ ತಗೋದಿದ್ದೀನಿ. ಅದಕ್ಕೆ ಅವ ಆಟೋಕ್ಕೆ ಅವ್ರು ಯಾರನ್ನೋ ಇದ್ ಮಾಡು ಅಂದ್ರೆ ಅವ ಆಟೋಕ್ಕೆ ತಗೊಳ್ಳೇಬೇಕು ಅನ್ನೋದಕ್ಕೆ ತಗೊಂಡು ಇವತ್ತು ಹಗಲು ರಾತ್ರಿ ಕೆಲಸ ಮಾಡ್ತಾ ಇದೀನಿ ನಾನು. ಹಗಲು ರಾತ್ರಿ ಕೆಲಸ ಮಾಡಿದ್ರೆ ಸಾಲದು, ಹೆಂಡತಿನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನನೂ ಮಾಡ್ಬೇಕು ಮೇಡಮ್. ಅರ್ಥ ಮಾಡ್ಕೋಕೆ ಅವ್ರ ಮನೇಲಿ ಬಿಡಲ್ಲ. ಈಚೆ ಕುಂತ್ ಮಾತಾಡಿದ್ರೆ ಯಾಕಂದ್ರೆ ಒಳಗ್ ಕಳಿಸ್ತಾರ. ಅವ್ರ ಮನೆಯವ್ರು ಬಿಡ್ರಿ, ನೀವೇನ್ರಿ ಪ್ರಯತ್ನ ಮಾಡಿದ್ರಿ? ಅಲ್ಲಿಗೆ ಹೋದ್ಮೇಲೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಮೇಡಮ್. ತಿರ್ಗಾ ಅವ್ರು ಅನ್ಬೇಡ ನೀನು. ಅವ್ರು ಸಾಕಿರೋದ್ರಲ್ಲಿ ನಾನೇ ಹೇಳ್ತಾ ಇಲ್ಲ. ಮಾತಾಡ್ಬೇಡ ಅಲ್ಲಿ, ಹೇಳಿದ್ರೆ ನಿನ್ಮಾನ ಮರ್ಯಾದೆ ಹೋಗುತ್ತ ಅಲ್ಲಿ. ಸುಮ್ನೆ ಕುತ್ಕೋ. ಹಲೋ, ತಾಯಿ ಬಗ್ಗೆ ಇರೋ ಮರ್ಯಾದೆ ಗೌರವ ಗಂಡನ ಬಗ್ಗೆ ಒಂದ್ ಸ್ವಲ್ಪ ಇರ್ಲಿ ಮೇಡಮ್. ಅದನ್ನ ಉಳಿಸ್ಕೊಂಡಿಲ್ಲ ಮೇಡಮ್. ಏನಂತ ಹೇಳಿ ನಾನು? ನೈಟಲ್ಲಿ 12 ಗಂಟೆ ತನಕ 1 ಗಂಟೆ ತನಕ ನೈಟಲ್ಲೆಲ್ಲ ನಿದ್ದೆ ಮಾಡ್ಸಲ್ಲ ಅಂತ ಹೇಳ? ನನ್ಗೊಂದ್ ಮಗು ಆದ್ರೆ ಸಾಕಂತೆ ಅವ್ನಿಗೆ ಇಂಜೆಕ್ಷನ್ ಮಾಡಿ ಮಗು ಎತ್ಕೊಟ್ಬಿಟ್ಟು ನಾನೇನ್ ಮಾಡ್ಲಿ? ಡೈವರ್ಸ್ ಕೇಳಿದ್ದೇನೆ, ಅವ್ರು ಬರ್ಲಿಲ್ಲ ಅಂದ್ರೆ ಡೈವರ್ಸ್ ಕೊಡಿ ಅಂತ ಅವ್ನ ಬಾಯಿಲೆ ಬಂದಿದೆ. ಅವ್ರ ಅಮ್ಮನೇ ಹೇಳಿದಾರೆ ಡೈವರ್ಸ್ ಕೊಟ್ಬಿಟ್ಟು ನನ್ ಮಗುನ್ ಬಿಟ್ಬಿಡು ಅಂತ ಹೇಳಿದಾರೆ. ಮಲ್ಗಾಕ್ ಮಾತ್ರ ಹೆಂಡತಿ ಇದ್ಬಿಟ್ರೆ ಸಾಕಾ? ಬಿಡ್ತಾ ಇದ್ನ ಕೇಳಿ ಯಾವತ್ತಾದ್ರೂ? ಇಷ್ಟೆಲ್ಲ ನಮ್ಮ ಅಪ್ಪ ಅಮ್ಮ ನಾನ್ ವಹಿಸ್ಕೊಂಡು ಎಷ್ಟು ವಾದ ಮಾಡಿದೀನಿ ಗೊತ್ತಾ ಇವ್ರ ಮಧ್ಯೆ. ನನಗೇನು ಹುರುಳಿ ಇಲ್ಲಮ್ಮ, ನಿಮ್ ವಾದದಲ್ಲಿ ಹುರುಳಿ ಇಲ್ಲ. ಸುಮ್ನೆ ಕಿರ್ಚಾಡ್ತಾ ಇದೀರಿ ಹಚ್ಕೊಂಡು, ಏನು ಪ್ರಯೋಜನ ಇಲ್ಲ. ನೀವು ನನ್ಗೆ ಯಾವ ಸಮಸ್ಯೆನೂ ಇಲ್ಲ ಬಿಡಿ. ನಿಜ, ನನ್ನ ಸಮಸ್ಯೆ ನೀವು ತಲೆ ಮೇಲೆ ಎಳ್ಕೊಂಡಿದ್ದೀರಿ, ಸಮಸ್ಯೆ ಇಲ್ಲ. ಅದಕ್ಕೆ ನನ್ನ ಸಮಸ್ಯೆ ನಾನು ತಳ್ಕೊಬಿಡ್ತೀನಲ್ಲ. ಕಷ್ಟ ಸುಖ ನೋಡಿರೋರ್ಗೆ ಮಾತ್ರ ನೋವು ಏನು ಅಂತ ಗೊತ್ತಿರುತ್ತೆ, ಗೊತ್ತಾ ಮೇಡಮ್? ನನಗೆ ಗೊತ್ತಿಲ್ಲಮ್ಮ ಮಮತಾ, ನನಗೇನು ಗೊತ್ತಿಲ್ಲ. ಮಮತಾ, ಒಂದೇ ಹೇಳ್ತೀನಮ್ಮ, ಇಲ್ಲಿ ಯಾರು ನಿನಗೆ ನೋವಾಗಿಲ್ಲ ಅಂತ ಯಾರು ಹೇಳಲ್ಲಮ್ಮ. ನಾವು ಮನುಷ್ಯರು, ಆಯ್ತಾ? ನಮ್ಗೆ ಇಷ್ಟು ನೋವಾಗಿದ್ರೆ ನಿನಗೆ ಅಂತ ಗೊತ್ತಿಲ್ಲ. ನೀನ್ ನಾಟಕ ಮಾಡ್ತೀನಿ ನಾವ್ ಹೇಳಿದೀವ? ಇಲ್ಲ ಅಲ್ವಾ?
ನಿನಗೆ ತುಂಬಾ ನೋವಾಗಿದೆ ಇಲ್ಲಿ ಕೇಳಮ್ಮ, ಇಲ್ಲಿ ಕೇಳು, ನಿನಗೆ ತುಂಬಾ ನೋವಾಗಿದೆ, ನಾವೆಲ್ಲರೂ ಒಪ್ಕೊಳ್ತೀವಿ ಅದನ್ನು. ಇವಾಗ ನೀವೆಲ್ಲರೂ ಕುತ್ಕೊಂಡ್ರೆ ನಾನು ಒಂಥರ ಮಾತಾಡ್ತೀನಿ, ಮನ್ಸಲ್ಲಿ ಏನಾಗಿದೆ ಅಂತ ಹೇಳಕ್ಕಾಗಲ್ಲ. ಸಾವಿರ ಮಾತಾಡ್ಬೋದು. ಎಷ್ಟೋ ವಿಷಯ ನಿನಗೆ ಹೇಳಕ್ ಆಗಲ್ಲ, ಅದು ಅರ್ಥ ಆಗುತ್ತೆ ನಮಗೆ. ನಿನ್ಗೆ ಅಸಹಾಯಕಳಾಗಿದ್ಯಾ ನೀನು, ತುಂಬಾ ಗೊತ್ತಾಗುತ್ತೆ ನೋವಿಗೆ. ನಾವು ಇದ್ದೀವಿ, ನ್ಯಾಯ ಇಲ್ಲ ಅಂತ ಗೊತ್ತಾನೆ. ಇಷ್ಟೊಂದು ನಾನು ಮರ್ಯಾದೆಯನ್ನು ತೆಗಿಬೇಕಾಗಿತ್ತು ಮೇಡಮ್. ಟಿವಿ ನಾವು ತೆಗಿಸ್ಕೊಂಡು ಎಲ್ಲಾ ಮನೆ ಸಂಸಾರ ಎಲ್ಲಾ ಮಾಡ್ಕೊಂಡು ಹೋಗ್ತಿದ್ವಿ ತಾನೆ. ಮನೆಗೆ ಪದೇ ಎಲ್ಲ ಸಾಮಾನು ಎತ್ಕೊಂಡು ನೋಡಾಗೋದು ಎಂತ ಮೇಡಮ್ ಗಂಡಸರು ಲಕ್ಷಣ. ತವ್ರ ಮನೆಗೆ ಹೋದ್ಮೇಲೆ ಬರ್ಬೇಕು, ಒಂದ್ ತಿಂಗಳು 2 ತಿಂಗಳು ಬರಲ್ಲ. ಈಗ ನಾವು ನಮ್ಮದ್ ಬೇಡ, ಊರಲ್ಲಿ ಅಕ್ಕಪಕ್ಕದ ಮಾತು ಕೇಳಿ ಮಳೆ ಬರ್ತಿದ್ರು ಟಿವಿ ಎತ್ಕೊಂಡ್ ಬಂದು ಈಚೆ ಹಾಕೋದು. ಒಂದಿನ ಏನಾದ್ರು ಹೊಡೆದಿರೋದು ಅದ್ಯಾವ ಸಮಸ್ಯೆನೇ ಅಲ್ಲ ನನ್ಗೆ, ಅದ್ಯಾವ್ದು ಇದೆ ಅಲ್ಲ ಮೇಡಮ್. ಒಂದಿನಾದ್ರೂ ನೆಮ್ಮದಿ ಬೇಡವಾ ಹೋಗಿ? ಅವ್ರ ಜೊತೆ ಕೂತ್ಕೊಂಡು 10 ನಿಮಿಷ ಮಾತಾಡಲ್ಲ. ಹೌದು ಇಲ್ಲ ಅನ್ನೋದು ನೀವು ಮಾತಾಡ್ಬೇಕಮ್ಮ ಪ್ಲೀಸ್. ನಿಮ್ಮ ಹತ್ರ ನಾನು ಸಪ್ರೇಟ್ ಆಗಿ ಮಾತಾಡ್ತೀನಿ, ಅವ್ರ ಹತ್ರ ಮಾತಾಡೋಷ್ಟೇನು ಉಳಿದಿಲ್ಲ ಮೇಡಮ್. ಮಮತಾ ಆಪ್ತವಾಗಿ ಮಾಳವಿಕಾ ಅವರ ಜೊತೆ ಮಾತನಾಡಬೇಕು ಅಂದಾಗ ಮಾಳವಿಕಾ ಅವರು ಮಮತಾಳಿಗೆ ಗಂಡನ ಜೊತೆ ಬಾಳ್ವೆ ಮಾಡಲು ಒತ್ತಾಯಿಸಿದ್ರು. ಅದಕ್ಕೊಪ್ಪದ ಮಮತಾಳಿಗೆ ಸಂಸಾರದ ರೀತಿ ನೀತಿಗಳನ್ನ ತಿಳಿಸಿ ಹೇಳಿ ಮಮತಾಳ ಮನವೊಲಿಸುವಲ್ಲಿ ಸಫಲರಾದ್ರು. ಕೊನೆಗೂ ಮಮತಾ ಮತ್ತು ಜಗದೀಶ್ ಸಂಸಾರವನ್ನ ಒಂದು ಮಾಡುವಲ್ಲಿ ಬದುಕು ಜಟಕಾ ಬಂಡಿ ತಂಡ ಯಶಸ್ವಿಯಾಯಿತು. ಪ್ರಿಯ ವೀಕ್ಷಕರೇ, ಇವತ್ತಿನ ನಮ್ಮ ಬದುಕು ಜಟಕಾ ಬಂಡಿಯನ್ನ ಮುಗಿಸುವಂತಹ ಸಮಯ ಬಂದಿದೆ. ಮಮತಾಳೊಂದಿಗೆ ನಾನು ಸುಮಾರು ಹೊತ್ತು ಮಾತಾಡಿದ್ದೀನಿ. ಇಲ್ಲಿ ನೆರೆದಿದ್ದಂತಹ ಅನೇಕ ಪ್ರೇಕ್ಷಕರು, ಮಹಿಳೆಯರು ಮಾತನಾಡಿಸಿದ್ದಾರೆ. ನಮ್ಮೊಂದಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ನ್ಯಾಯವಾದಿಗಳಾದಂತಹ ನಾಗರಾಜ್ ರೆಡ್ಡಿ ಅವರು ಮಾತನಾಡಿದ್ದಾರೆ. ಜೊತೆಗೆ ಕಲಾವಿದರು, ಗಾಯಕರು ಆದ ಶಶಿಧರ್ ಕೋಟೆ ಅವರು ಕೂಡ ತಮ್ಮ ಕೈಲಾದಂತಹ ಅಡ್ವೈಸ್ನ ಆಕೆಗೆ ಕೊಟ್ಟಿದ್ದಾರೆ. ವಯಸ್ಸು ಚಿಕ್ಕದು, ಹಾಗಾಗಿ ಆಕೆಗೆ ಆತುರ, ವೇಗ ಎಲ್ಲ ಬಗೆಹರಿದು ಬಿಡ್ಬೇಕು ಅಥವಾ ಗಂಡನ್ ಬಿಟ್ಟು ಬಿಡ್ಬೇಕು, ಎರಡೇ ಕಣ್ಣು ಕಾಣಿಸೋದು. ಯಾವುದು ಸುಲಭದಲ್ಲಿ ಆಗುವಂಥದ್ದಲ್ಲ. ಸಂಬಂಧಗಳು ಭರವಸೆಯ ಆಧಾರದ ಮೇಲೆ ನಿಂತಿರ್ತವೆ. ಆ ಭರವಸೆಯನ್ನ ಗಳಿಸೋದಕ್ಕೆ ಸಮಯದ ಅಗತ್ಯವಿರುತ್ತೆ. ಒಬ್ರಿಗೊಬ್ರು ಸಮಯ ಕೊಡ್ಬೇಕಾಗತ್ತೆ. ಒಂದಷ್ಟು ಕಷ್ಟ ಸುಖವನ್ನ ಒಟ್ಟಿಗೆ ನೋಡಿದಾಗಲೇ ಬದುಕಲ್ಲಿ ದಾಂಪತ್ಯ ಅನ್ನೋದು ಹಸನಾಗಿರುವಂಥದ್ದು. ಮಮತಾ ಅವರಿಗೆ ಆ ಸಮಯವನ್ನ, ಆ ಕಾಲಾವಕಾಶವನ್ನ ಕೊಡಲು ನಾವು ತೀರ್ಮಾನ ಮಾಡಿದ್ದೀವಿ. ಜಗದೀಶ್ ಅವ್ರಿಗೂ ಕೂಡ ನಮ್ಮ ಕೈಲಾದಷ್ಟು ತಿಳಿ ಹೇಳಿದ್ದೀವಿ. ಅವ್ರಿಗೂ ಕೂಡ ಇನ್ನಷ್ಟು ಜವಾಬ್ದಾರಿಯಿಂದ ನಡ್ಕೊಳ್ಳೋಕೆ ನಾವು ನಮ್ಮ ಕೈಲಾದಂತಹ ಅಡ್ವೈಸ್ನ ಕೊಟ್ಟಿದ್ದೀವಿ. ನೋಡೋಣ, ಮತ್ತೊಂದು ಚಾನ್ಸ್ ಅವರಿಬ್ಬರಿಗೂ ಬದುಕು ಮಾಡಿಕೊಟ್ಟಿದೆ. ಅವರು ಈ ಚಾನ್ಸ್ ಅನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಅವರ ದಾಂಪತ್ಯ ಸುಖಮಯವಾಗಿರ್ಲಿ ಅನ್ನೋದು ನಮ್ಮ ಆಶಯ. ಮತ್ತೊಂದು ಸಂಚಿಕೆಯೊಂದಿಗೆ ನಿಮ್ಮನ್ನ ನಾನು ಭೇಟಿ ಆಗ್ತೀನಿ. ಇದು ಸೆರಾ ರಿಫ್ಲೆಕ್ಸ್ ಯುವರ್ ಸ್ಟೈಲ್ ಬದುಕು ಜಟಕಾ ಬಂಡಿ, ಪವರ್ಡ್ ಬೈ ಡಾಬರ್ ಆಮ್ಲಾ, ನೆಲ್ಲಿ ಹೇರ್ ಆಯಿಲ್. ನಮಸ್ಕಾರ. ಬದುಕೊಂದು ಜಟಕಾ ಬಂಡಿ, ಹಾರ್ಕೊಂಡು ಹೋಗ್ರಪ್ಪ ರಸ್ತೆಯ ಗುಂಡೆ.